ಎಲ್ಲರಿಗೂ ನಮಸ್ಕಾರಗಳು. ನೇಮಕಾತಿಗಳು ಆರಂಭ ಆಗಿದೆ. ನೀವೆಲ್ಲರೂ ಕೂಡ ಅದ್ಭುತವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಇವತ್ತಿನ ತರಗತಿಯಲ್ಲಿ ನಾವು ಈ ಹಿಂದೆ ನಾನು ಭಾರತದಲ್ಲಿ ಭೂ ಸುಧಾರಣೆಗಳ ಕುರಿತಾದಂತಹ ತರಗತಿಯನ್ನು ಅಪ್ಲೋಡ್ ಮಾಡಿದ್ದೇನೆ. ಅದರ ಮುಂದುವರೆದಂತಹ ಭಾಗವಾದ ಕರ್ನಾಟಕದಲ್ಲಿ ಭೂ ಸುಧಾರಣೆಗಳ ಕುರಿತಾದಂತಹ ಮಾಹಿತಿಯನ್ನು ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ತರಗತಿಗಳ ಕುರಿತಾದಂತಹ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಭೂ ಸುಧಾರಣೆಗಳು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದ ಸ್ವತಂತ್ರ ನಂತರದ ಭೂ ಸುಧಾರಣೆಗಳು ಅನ್ನುವಂತಹ ವಿಷಯ ಏನಿದೆ, ಇದು KPSC ಆಗಿರ್ಬೋದು ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಡೆಸಲಾಗಿರುವಂತಹ ಗ್ರೂಪ್ C ಪರೀಕ್ಷೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಈ ಒಂದು ವಿಷಯದ ಕುರಿತು 3 ಪ್ರಶ್ನೆಗಳು, 4 ಪ್ರಶ್ನೆಗಳು, 5 ಪ್ರಶ್ನೆಗಳು, ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ 6 ಪ್ರಶ್ನೆಗಳು ಬಂದಿರುವಂತಹ ಉದಾಹರಣೆಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ದಿನೇ ದಿನೇ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ತಾ ಇರುವಂಥದ್ದು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಮ್ಮ ಒಂದು ಪರೀಕ್ಷಾ ದೃಷ್ಟಿಯಿಂದ ಇದನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡುವಂಥದ್ದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಓಕೆ, ಇವತ್ತಿನ ತರಗತಿಯಲ್ಲೂ ಕೂಡ ನಾನು ನಮ್ಮ ಕರ್ನಾಟಕದಲ್ಲಿ ಭೂ ಸುಧಾರಣೆಗಳು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಹಂತವಾಗಿ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಒಂದಿಷ್ಟು ವಿಭಾಗಗಳನ್ನು ಮಾಡ್ಕೊಂಡಿದ್ದೀನಿ. ಆ ವಿಭಾಗಗಳ ಮುಖಾಂತರವೇ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ನಾವು ಸ್ವತಂತ್ರ ಪೂರ್ವದಲ್ಲಿ ಮೈಸೂರಿನಲ್ಲಿ ಭೂ ಸುಧಾರಣೆಗಳು ಹೇಗಿತ್ತು ಅಂತ ಹೇಳಿ ನಾವು ನೋಡಬೇಕಾಗತ್ತೆ. ಅದಾದ ನಂತರದಲ್ಲಿ ಮೈಸೂರಿನ ಮೇಲೆ ಬ್ರಿಟಿಷರ ನೇರ ಆಡಳಿತ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಇನಾಮ್ ಭೂಮಿಗಳು ಅಂತ ಹೇಳಿ ಬರುತ್ತೆ. ಅವುಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕು. ಬ್ರಿಟಿಷರ ಕಾಲದಲ್ಲಿ 1888ರಲ್ಲಿ ಮೈಸೂರಿನಲ್ಲಿ ಮೈಸೂರು ಭೂ ಆದಾಯ ಸಮಿತಿ ಅಂತ ಹೇಳಿ ಒಂದು ಕಾನೂನನ್ನು ಜಾರಿಗೆ ತಗೊಂಡ್ಬರ್ತಾರೆ. ಅದು ಕೂಡ ಬಹಳಷ್ಟು ಪ್ರಮುಖವಾದಂತಹ ಒಂದು ಕಾನೂನಾಗಿರುತ್ತೆ. ಅದಾದ ನಂತರದಲ್ಲಿ ಸ್ವತಂತ್ರ ನಂತರ ನಮ್ಮ ಮೈಸೂರಿನಲ್ಲಾದಂತಹ ಬೆಳವಣಿಗೆಗಳನ್ನು ನಾವು ನೋಡೋದಾದರೆ 1947ರಲ್ಲಿ ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಗುಂಡಪ್ಪ ಸಮಿತಿಯನ್ನು ರಚನೆಯನ್ನು ಮಾಡ್ತಾರೆ. ಇವರು ಬಹಳಷ್ಟು ಶಿಫಾರಸುಗಳನ್ನು ಮಾಡ್ತಾರೆ. ಅದೇ ಸಂದರ್ಭದಲ್ಲಿ 1951ರಲ್ಲಿ ಕಾಗೋಡು ಸತ್ಯಾಗ್ರಹ ನಡೆಯುತ್ತೆ. ಇದು ಕೂಡ ನಮ್ಮ ಕರ್ನಾಟಕದಲ್ಲಿ ಭೂ ಸುಧಾರಣೆಗಳನ್ನು ಜಾರಿ ಮಾಡಲಿಕ್ಕೆ ಬಹಳಷ್ಟು ಪರಿಣಾಮವನ್ನು ಬೀರಿದಂತಹ ಒಂದು ರೈತ ಚಳುವಳಿ ಅಂತ ಹೇಳಿ ನಾವು ನೋಡ್ಬೋದು. ಇದಾದ ನಂತರದಲ್ಲಿ ಇದೆಲ್ಲದರ ಪರಿಣಾಮವಾಗಿ 1952ರಲ್ಲಿ ಮೈಸೂರು ಟೆನೆನ್ಸಿ ಆ್ಯಕ್ಟ್ ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ನಂತರದಲ್ಲಿ 1954ರಲ್ಲಿ ಇನಾಮ್ ರದ್ದತಿ ಕಾಯ್ದೆ ಬರುತ್ತೆ. ಅಂದರೆ ವೈಯಕ್ತಿಕ ಮತ್ತು ವಿವಿಧ ರೀತಿಯ ಇನಾಮ್ ಭೂಮಿಗಳನ್ನು ರದ್ದು ಮಾಡ್ತಾರೆ. 1955ರಲ್ಲಿ ಇನಾಮ್ ರದ್ದತಿ ಕಾಯ್ದೆ ಬರುತ್ತೆ. ಈ ಬಾರಿ ಧಾರ್ಮಿಕ ಮತ್ತು ದತ್ತಿ ಇನಾಮ್ ಭೂಮಿಗಳನ್ನು ರದ್ದು ಮಾಡ್ತಾರೆ. 1957ರಲ್ಲಿ BD ಜತ್ತಿ ಸಮಿತಿ ಬರುತ್ತೆ. ಕಾರಣ ಏನು ಅಂದರೆ ನಮ್ಮ ಮೈಸೂರಿನಲ್ಲಿ ಬಹಳಷ್ಟು ಕಾಯ್ದೆಗಳಿರುತ್ತೆ. ಅವೆಲ್ಲವನ್ನು ಒಗ್ಗೂಡಿಸಿ ಒಂದು ಪ್ರಮುಖವಾದಂತಹ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ಹೇಳಿ BD ಜತ್ತಿ ಸಮಿತಿಯನ್ನು ನೇಮಕವನ್ನು ಮಾಡ್ತಾರೆ. ಇವರು ಮಾಡಿದಂತಹ ಶಿಫಾರಸುಗಳ ಅನ್ವಯವಾಗಿ ನಮ್ಮ ಕರ್ನಾಟಕದಲ್ಲಿ 1961ರಲ್ಲಿ ಭೂ ಸುಧಾರಣಾ ಕಾಯ್ದೆ ಅನ್ನುವಂಥದ್ದು ಜಾರಿಗೆ ಬರುತ್ತೆ ಅಂತ ಹೇಳಿ ನೋಡ್ಬೋದು. ಪ್ರಸ್ತುತವಾಗಿಯೂ ಕೂಡ 1961ರ ಭೂ ಸುಧಾರಣಾ ಕಾಯ್ದೆಯ ಪ್ರಕಾರವಾಗಿಯೇ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಾನೂನುಗಳನ್ನು ಜಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ಸುಧಾರಣಾ ಕಾಯ್ದೆಗೆ ಬಹಳಷ್ಟು ತಿದ್ದುಪಡಿಗಳನ್ನು ಮಾಡ್ತಾರೆ. ಅದರಲ್ಲಿ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ತಿದ್ದುಪಡಿಗಳು ಯಾವುದು ಅಂತ ಹೇಳಿದ್ರೆ 1974ರಲ್ಲಿ ತಿದ್ದುಪಡಿಯನ್ನು ಮಾಡಲಾಗುತ್ತೆ. ಅದಾದ ನಂತರದಲ್ಲಿ 2020 ಮತ್ತು 2023ರಲ್ಲೂ ಕೂಡ ತಿದ್ದುಪಡಿಯನ್ನು ಮಾಡಿದ್ದಾರೆ. ಈ 2 ತಿದ್ದುಪಡಿ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಪ್ರಮುಖವಾದಂಥ ತಿದ್ದುಪಡಿ ಆಗಿರೋದ್ರಿಂದ ಇವುಗಳನ್ನು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಇದಕ್ಕೂ ಮೀರಿ ಬಹಳಷ್ಟು ತಿದ್ದುಪಡಿಗಳನ್ನು ಮಾಡಿದ್ದಾರೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ದ ಮೈಸೂರು ಸ್ಟೇಟ್ ಗೆಜೆಟಿಯರ್ 1988ರ ಚಾಪ್ಟರ್ 11ರಲ್ಲಿ ನಾವು ನಮ್ಮ ಮೈಸೂರಿನಲ್ಲಿ ಭೂ ಸುಧಾರಣಾ ಚಳುವಳಿಗಳು ಹೇಗೆ ಆರಂಭ ಆಯಿತು ಅಂತ ಹೇಳಿ ನಾವು ಈ ಒಂದು ಚಾಪ್ಟರಲ್ಲಿ ನೋಡ್ಬೋದು. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು 1961ರ ಭೂ
ಸುಧಾರಣಾ ಕಾಯ್ದೆಯ ಕುರಿತಾದಂತಹ ಒಂದು ಅಧಿಕೃತವಾದಂತಹ PDF ಅನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಸೊ ನೀವಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ನಾವು ಕಲಿಬೇಕಾಗಿರುವಂತಹ ವಿಭಾಗಗಳು ಆಗಿರುತ್ತೆ. ಸೊ ಈ ವಿಭಾಗಗಳ ಮುಖಾಂತರವೇ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ನಾವು ಮೈಸೂರು ಆಡಳಿತದ ಕುರಿತಾದಂತಹ ಒಂದಿಷ್ಟು ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ 1799ರಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಈ ಒಂದು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ರವರು ಮರಣವನ್ನು ಹೊಂದುತ್ತಾರೆ. ಸೊ ಟಿಪ್ಪು ಸುಲ್ತಾನ್ ಆಗಿರ್ಬೋದು ಅಥವಾ ಅವರ ತಂದೆ ಹೈದರ್ ಅಲಿ ಆಗಿರ್ಬೋದು. ಸೊ ಇವರು ಮೈಸೂರಿನ ಪ್ರದೇಶಗಳನ್ನು ವಶಪಡಿಸಿಕೊಂಡು ಶ್ರೀರಂಗಪಟ್ಟಣ ಅನ್ನುವಂತಹ ಪ್ರದೇಶವನ್ನು ಕೇಂದ್ರವಾಗಿಟ್ಟುಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಸೊ ಯಾವಾಗ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರಿಗೆ 1799ರಲ್ಲಿ ಯುದ್ಧ ಆಗುತ್ತೋ ಸೊ ಅಲ್ಲಿಗೆ ಟಿಪ್ಪು ಸುಲ್ತಾನ್ರವರ ಒಂದು ಆಳ್ವಿಕೆ ಅನ್ನುವಂಥದ್ದು ಮುಕ್ತಾಯ ಆಗುತ್ತೆ. ಆ ಸಂದರ್ಭದಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ 1800ರಲ್ಲಿ ಸಂಪೂರ್ಣ ಮೈಸೂರು ಪ್ರಾಂತ್ಯದ ಆಡಳಿತವನ್ನು ಮೈಸೂರು ಒಡೆಯರಿಗೆ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಮೈಸೂರು ಒಡೆಯರಿಗೆ ಕೊಡ್ತಾರೆ. ಸೊ 1800ರಿಂದ 1831ರವರೆಗೆ ಸೊ ಮೈಸೂರು ಒಡೆಯರ ಆಳ್ವಿಕೆಯಲ್ಲಿ ಮೈಸೂರು ಪ್ರಾಂತ್ಯ ಅನ್ನುವಂಥದ್ದು ನಡೀತಾ ಇರುತ್ತೆ. ಆದರೆ 1831ರಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಒಂದು ದಂಗೆ ಆಗುತ್ತೆ. ಸೊ ಈ ದಂಗೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬ್ರಿಟಿಷರು ಏನು ಮಾಡ್ತಾರೆ, ಸೊ ಮೈಸೂರು ಒಡೆಯರು ಸರಿಯಾಗಿ ಆಡಳಿತವನ್ನು ಮಾಡ್ತಾ ಇಲ್ಲ, ಹಾಗಾಗಿ ನಮ್ಮ ಬ್ರಿಟಿಷರ ಆಳ್ವಿಕೆಯನ್ನು ನಾವು ಮೈಸೂರಿನಲ್ಲಿ ಜಾರಿ ಮಾಡ್ತೀವಿ, ಕಮಿಷನರ್ಗಳ ಹುದ್ದೆ ಆರಂಭ ಆಗುತ್ತೆ ಅಂತ ಹೇಳಿ 1831ರಲ್ಲಿ ಮೈಸೂರಿನಲ್ಲಿ ಕಮಿಷನರ್ಗಳ ಹುದ್ದೆಯನ್ನು ಆರಂಭವನ್ನು ಮಾಡ್ತಾರೆ. ಸೊ ಇದಾದ ನಂತರದಲ್ಲಿ 1831ರಿಂದ 1881ರವರೆಗೆ ಮೈಸೂರು ಒಡೆಯರ ಆಡಳಿತದ ಅಧೀನದಲ್ಲಿ ಬ್ರಿಟಿಷರನ್ನು ರೆಪ್ರೆಸೆಂಟ್ ಮಾಡುವಂತಹ ಕಮಿಷನರ್ಗಳು ಮೈಸೂರು ಪ್ರಾಂತ್ಯದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಸೊ 1881ರಲ್ಲಿ ಲಾರ್ಡ್ ರಿಪ್ಪನ್ ಅಂತ ಹೇಳಿ ಒಬ್ಬರು ವೈಸ್ರಾಯ್ ಬರ್ತಾರೆ. ಸೊ ಇವರನ್ನು ನಾವು ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತಲೂ ಕೂಡ ಕರಿತೀವಿ. ಸೊ ಇವರೊಂದು ಕಾನೂನನ್ನು ಜಾರಿಗೆ ತಗೊಂಬರ್ತಾರೆ. ಸೊ ಈ ಕಾನೂನು ಏನು ಹೇಳುತ್ತೆ ಅಂದರೆ ಮೈಸೂರಿನ ಆಡಳಿತ ಅನ್ನುವಂಥದ್ದು ಸಂಪೂರ್ಣವಾಗಿ ಮೈಸೂರಿನ ಒಡೆಯರ ಹತ್ರ ಇರಬೇಕು. ಸೊ ಯಾವುದೇ ಕಾರಣಕ್ಕೂ ಕೂಡ ಕಮಿಷನರ್ಗಳ ಹುದ್ದೆ ಇರಬಾರ್ದು ಅಂತ ಹೇಳಿ ಕಮಿಷನರ್ ಹುದ್ದೆಯನ್ನು ರದ್ದು ಮಾಡ್ತಾರೆ. ಎಂಟೈರ್ ಮೈಸೂರು ಪ್ರಾಂತ್ಯದ ಆಡಳಿತವನ್ನು ಮೈಸೂರು ಒಡೆಯರಿಗೆ ಲಾರ್ಡ್ ರಿಪ್ಪನ್ರವರು ವಹಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಿಷ್ಟು ಕೂಡ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಆಗಿರುತ್ತೆ. ಸೊ ಇದಾದ ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಸೊ 1881ರಲ್ಲಿ ಮೈಸೂರು ಪುನಃ ಒಡೆಯರ ಕುಟುಂಬಕ್ಕೆ ಆಡಳಿತ ಅನ್ನುವಂಥದ್ದು ಹಿಂದಿರುಗುತ್ತೆ. ಆ ಸಂದರ್ಭದಲ್ಲಿ 10ನೇ ಚಾಮರಾಜ ಒಡೆಯರವರು ಸಿಂಹಾಸನವನ್ನು ಅಲಂಕರಿಸಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮೈಸೂರಿನಲ್ಲಿ ದಿವಾನರು ಅಂತ ಹೇಳಿ ಬರ್ತಾರೆ. ಸೊ ಅದರಲ್ಲಿ ವಿಶ್ವೇಶ್ವರಯ್ಯ ಆಗಿರ್ಬೋದು, ಮಿರ್ಜಾ ಇಸ್ಮಾಯಿಲ್ ಆಗಿರ್ಬೋದು, ಅಥವಾ ಶೇಷಾದ್ರಿ ಅಯ್ಯರ್ ಆಗಿರ್ಬೋದು. ಸೊ ಇವರೆಲ್ಲರೂ ಕೂಡ ಭೂ ದಾಖಲೆ, ತೆರಿಗೆ ನಿರ್ವಹಣೆ, ನೀರಾವರಿ ಅಭಿವೃದ್ಧಿಗೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಸ್ವತಂತ್ರ ಪೂರ್ವ ಕಾಲದ ಮೈಸೂರಿನ ಒಂದು ಭೂ ನೀತಿಯನ್ನು ನಾವು ನೋಡೋದಾದರೆ ಸಮೀಕ್ಷೆ ಆಗಿರ್ಬೋದು, ತೆರಿಗೆಯನ್ನು ನಿಗದಿ ಮಾಡುವಂಥದ್ದಾಗಿರ್ಬೋದು. ಸೊ ಇವೆಲ್ಲವೂ ಕೂಡ ಕಾನೂನಿನ ಪ್ರಕಾರವಾಗಿ ಬಹಳಷ್ಟು ಶಿಸ್ತಿನಿಂದ ನಡೀತಿರುತ್ತೆ. ಸೊ ಭೂಮಿಯ ದಾಖಲೆಗಳನ್ನು ನೋಡ್ಕೊಳ್ಳಿಕ್ಕೆ, ತೆರಿಗೆಯ ದಾಖಲೆಗಳನ್ನು ನೋಡ್ಕೊಳ್ಳಿಕ್ಕೆ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ನೇಮಕವನ್ನು ಮಾಡಲಾಗ್ತಾ ಇತ್ತು. ಸೊ ಇವರನ್ನು ನಾವು ಶಾನುಭೋಗರು ಅಂತಲೂ ಕೂಡ ಕರಿಬಹುದು, ಹಾಗೆ ಪಟ್ಟೇದಾರರು ಅಂತಲೂ ಕೂಡ ಕರಿಬಹುದಾಗಿರುತ್ತೆ. ಸೊ ಯಾವಾಗ ಈ ಬ್ರಿಟಿಷರು ನಮ್ಮ ಮೈಸೂರಿನ ಮೇಲೆ ನೇರ ಆಡಳಿತವನ್ನು ತಗೊಂಬರ್ತಾರೋ ಆ ಸಂದರ್ಭದಲ್ಲಿ ಸರ್ ಮಾರ್ಕ್ ಕಬ್ಬನ್ ಅಂತ ಹೇಳಿ, ಸೊ ಇವರು ಕೂಡ ಒಬ್ಬರು ಕಮಿಷನರ್ ಆಗಿರ್ತಾರೆ. ಸೊ ಇವರು ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಭೂ ತೆರಿಗೆಯ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕಂತ ಹೇಳಿ ರೈತವಾರಿ ವ್ಯವಸ್ಥೆಯನ್ನು ಮೈಸೂರು ಪ್ರಾಂತ್ಯದಲ್ಲಿ ಜಾರಿಗೆ ತಗೊಂಬರ್ತಾರೆ. ಸೊ ರೈತವಾರಿ ವ್ಯವಸ್ಥೆ ಅಂತ ಹೇಳಿದ್ರೆ ಇಲ್ಲಿ ರೈತರು ಭೂಮಿಯ ನೇರ ಮಾಲೀಕರಾಗಿರ್ತಾರೆ. ಸೊ ರೈತರು ಏನು ಮಾಡ್ತಾರೆ, ನೇರವಾಗಿ ಸರ್ಕಾರಕ್ಕೆ ಕಂದಾಯವನ್ನು ಅಥವಾ ತೆರಿಗೆಯನ್ನು ಕಟ್ತಾ ಇರ್ತಾರೆ. ಯಾವುದೇ ರೀತಿಯಾದಂತಹ ಮಧ್ಯವರ್ತಿಗಳು ಇಲ್ಲಿ ಇರೋದಿಲ್ಲ.
ಹಾಗೆ ರೈತರಿಗೆ ಒಂದಿಷ್ಟು ಅಧಿಕಾರಗಳನ್ನು, ಹಕ್ಕುಗಳನ್ನು ಕೊಡ್ತಾರೆ. ಭೂಮಿಯನ್ನು ಖರೀದಿ ಮಾಡುವ, ಭೂಮಿಯನ್ನು ಮಾರಾಟ ಮಾಡುವ, ಹಾಗೆ ಭೂಮಿಯನ್ನು ವರ್ಗಾವಣೆಯನ್ನು ಮಾಡುವಂತಹ ಕೆಲವೊಂದಿಷ್ಟು ಹಕ್ಕುಗಳನ್ನು ರೈತರಿಗೆ ಈ ರೈತವಾರಿ ವ್ಯವಸ್ಥೆಯ ಅಡಿಯಲ್ಲಿ ಹಕ್ಕುಗಳನ್ನು ಕೊಟ್ಟಿರ್ತಾರೆ ಅಂತ ಹೇಳಿ ನೋಡ್ಬೋದು. ಸೊ ಇದಾದ ನಂತರದಲ್ಲಿ ಇಲ್ಲಿ ಒಂದಿಷ್ಟು ಭೂಮಿಗಳು ಬರುತ್ತೆ. ಅಂದರೆ ಬಂಜಾರ ಭೂಮಿ ಅಂತ ಹೇಳಿ ಬರುತ್ತೆ, ಶ್ರೇಯ ಬಾಡಿಗೆ ಭೂಮಿ ಅಂತ ಬರುತ್ತೆ, ಇನಾಮ್ ಭೂಮಿ ಅಂತ ಹೇಳಿ ಬರುತ್ತೆ. ಸೊ ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ರೈತವಾರಿ ಭೂಮಿ ಅಂತ ಹೇಳಿ ಬರುತ್ತೆ. ರೈತನು ನೇರವಾಗಿ ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿಸುವಂತಹ ಭೂಮಿಯನ್ನು ರೈತವಾರಿ ಭೂಮಿ ಅಂತ ಹೇಳಿ ಕರಿಬಹುದು. ರೈತನೇ ಈ ಒಂದು ಭೂಮಿಯ ಮಾಲೀಕನಾಗಿರ್ತಾನೆ. ಸೊ ಇನಾಮ್ ಭೂಮಿ ಅಂತ ಹೇಳಿದ್ರೆ ಧಾರ್ಮಿಕ, ಸೇವಾ ಮತ್ತು ದಾನಾರ್ಥಕ ಉದ್ದೇಶಗಳಿಗೆ ಉಚಿತವಾಗಿ ನೀಡಲಾಗುವಂತಹ ಭೂಮಿಯನ್ನು ನಾವು ಇನಾಮ್ ಭೂಮಿ ಅಂತ ಹೇಳಿ ಕರಿತೀವಿ. ಇನ್ನು ದೇವದಾಯ ಅಥವಾ ಅಗ್ರಹಾರ ಭೂಮಿ ಅಂತ ಹೇಳಿದ್ರೆ ದೇವಾಲಯಗಳು, ಮಠಗಳು, ಬ್ರಾಹ್ಮಣ ಅಗ್ರಹಾರಗಳಿಗೆ ನೀಡುವಂತಹ ಭೂಮಿಯನ್ನು ನಾವು ದೇವದಾಯ ಅಂತ ಹೇಳಿ ಕರಿಬಹುದು. ನಂತರದಲ್ಲಿ ಸರ್ಕಾರಿ ಭೂಮಿ ಅಂತ ಹೇಳಿ ಬರುತ್ತೆ. ಈ ಸರ್ಕಾರಿ ಭೂಮಿಯಲ್ಲಿ ಯಾವುದೇ ರೀತಿಯಾದಂತಹ ಕೃಷಿಯನ್ನು ಮಾಡೋದಿಲ್ಲ, ಬದಲಿಗೆ ಸರ್ಕಾರಿ ಉದ್ದೇಶಗಳಿಗೆ ಕಾಯ್ದಿರಿಸಿದಂತಹ ಭೂಮಿಯನ್ನು ನಾವು ಸರ್ಕಾರಿ ಭೂಮಿ ಅಂತ ಹೇಳಿ ಕರಿಬಹುದಾಗಿರುತ್ತೆ. ನಂತರದಲ್ಲಿ ಬಂಜಾರ ಭೂಮಿ ಅಂತ ಹೇಳಿ ಬರುತ್ತೆ. ಸೊ ಇಲ್ಲಿ ನಾವು ಎರಡು ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ನೋಡ್ಬೋದು. ಸೊ ಮೊದಲಿಗೆ ಬಂಜಾರ ಭೂಮಿ ಅಂತ ಹೇಳಿದ್ರೆ ಬಂಜಾರ ಸಮುದಾಯಕ್ಕೆ ನೀಡಲಾಗಿರುವ ಭೂಮಿಯಾಗಿರುತ್ತೆ. ಮತ್ತೊಂದು ಅರ್ಥದಲ್ಲಿ ಈ ಒಂದು ಭೂಮಿಯಲ್ಲಿ ಯಾವುದೇ ರೀತಿಯಾದಂತಹ ಕೃಷಿಯನ್ನು ಮಾಡೋದಿಲ್ಲ, ಬದಲಿಗೆ ಈ ಭೂಮಿಯನ್ನು ಬಾಡಿಗೆಗೆ ಕೊಟ್ಟಿರ್ತಾರೆ. ಸೊ ಯಾರು ಈ ಭೂಮಿಯನ್ನು ಬಾಡಿಗೆಗೆ ಪಡೆದಿರ್ತಾರೋ ಅವರು ಆ ಒಂದು ಭೂಮಿಯಲ್ಲಿ ತಮ್ಮ ಆಹಾರ ಮತ್ತು ಜೀವನೋಪಾಯಕ್ಕಾಗಿ ಆ ಒಂದು ಭೂಮಿಯನ್ನು ಬಳಕೆಯನ್ನು ಮಾಡಿಕೊಳ್ಬೋದಾಗಿರುತ್ತೆ. ನಂತರದಲ್ಲಿ ಶ್ರೇಯ ಬಾಡಿಗೆ ಭೂಮಿ ಅಂತ ಹೇಳಿ ಬರುತ್ತೆ. ರೈತರಿಗೆ ಬಾಡಿಗೆಯನ್ನು ನೀಡಿದಂತಹ ಭೂಮಿಯನ್ನು ನಾವು ಶ್ರೇಯ ಬಾಡಿಗೆ ಭೂಮಿ ಅಂತ ಹೇಳಿ ಕರಿತೀವಿ. ರೈತರು ಈ ಭೂಮಿಯಲ್ಲಿ ಕೃಷಿಯನ್ನು ಮಾಡ್ತಾರೆ. ಪ್ರತಿ ವರ್ಷ ಸರ್ಕಾರಕ್ಕೆ ಅಥವಾ ಜಮೀನ್ದಾರರಿಗೆ ನಿರ್ದಿಷ್ಟವಾದಂತಹ ಬಾಡಿಗೆಯನ್ನು, ತೆರಿಗೆಯನ್ನು ಪಾವತಿ ಮಾಡುವಂತಹ ಭೂಮಿ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ನಂತರದಲ್ಲಿ ಇನಾಮ್ ಭೂಮಿ ಅಂತ ಹೇಳಿ ಬರುತ್ತೆ. ಇನಾಮ್ ಭೂಮಿ ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಮೈಸೂರು ಪ್ರಾಂತ್ಯದ ಆಳ್ವಿಕೆಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಯಾರೆಲ್ಲ ಮೈಸೂರು ಆಡಳಿತಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ, ಅದರಲ್ಲಿ ಅಧಿಕಾರಿಗಳಾಗಿರ್ಬೋದು, ಸೈನಿಕರು ಆಗಿರ್ಬೋದು, ಗ್ರಾಮ ಲೆಕ್ಕಾಧಿಕಾರಿಗಳಾಗಿರ್ಬೋದು, ಸೊ ಅವರ ಸೇವೆಯನ್ನು ಪರಿಗಣಿಸಿ ಅವರಿಗೆ ಗಿಫ್ಟ್ ರೀತಿಯಲ್ಲಿ ಒಂದಿಷ್ಟು ಭೂಮಿಯನ್ನು ಉಚಿತವಾಗಿ ನೀಡಲಾಗತ್ತೆ. ಆ ಭೂಮಿಯನ್ನು ನಾವು ಇನಾಮ್ ಭೂಮಿ ಅಂತ ಹೇಳಿ ಕರಿತೀವಿ. ಕೇವಲ ಅಧಿಕಾರಿಗಳಿಗೆ ಮಾತ್ರ ಅಲ್ಲದೆ ಧಾರ್ಮಿಕ ಆಚರಣೆಗಳಿಗೂ ಕೂಡ ಇಂತಹ ಭೂಮಿಯನ್ನು ಕೊಟ್ಟಿದ್ದಾರೆ. ಸೊ ಅವುಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಧಾರ್ಮಿಕ ಇನಾಮ್ ಭೂಮಿ ಅಂತ ಹೇಳಿ ನೋಡ್ತೀವಿ. ದೇವಾಲಯ, ಮಠ, ಪೀಠಗಳಿಗೆ ನೀಡಿದಂತಹ ಭೂಮಿಯನ್ನು ನಾವು ಧಾರ್ಮಿಕ ಇನಾಮ್ ಭೂಮಿ ಅಂತ ಹೇಳಿ ಕರಿಬಹುದಾಗಿರುತ್ತೆ. ಸೊ ಇದರಲ್ಲಿ ದೇವದಯ, ಬ್ರಹ್ಮದಯ ಮತ್ತು ಧರ್ಮದಯ ಇನಾಮ್ ಭೂಮಿಗಳು ಅಂತ ಹೇಳಿ ಬರುತ್ತೆ. ಸೊ ಇದಾದ ನಂತರದಲ್ಲಿ ಸೇವಾ ಇನಾಮ್ ಅಂತ ಹೇಳಿ ಬರುತ್ತೆ. ಸರ್ಕಾರಿ ಅಥವಾ ಧಾರ್ಮಿಕ ಸೇವೆಯನ್ನು ಸಲ್ಲಿಸಿದವರಿಗೆ ಈ ರೀತಿಯಾದಂತಹ ಭೂಮಿಯನ್ನು ಕೊಡಲಾಗುತ್ತೆ. ಸೊ ಅದರಲ್ಲಿ ಪೂಜಾರಿ, ತಹಸೀಲ್ದಾರ್, ಪಟೇಲ್, ಶಾನುಭೋಗರು, ಸೈನಿಕರು, ದೇಶಪಾಂಡೆ, ದೇಶಮುಖಿ, ಕುಲಕರ್ಣಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಇದಾದ ನಂತರದಲ್ಲಿ ವೈಯಕ್ತಿಕ ದಾನ ಇನಾಮ್ ಭೂಮಿ ಅಂತ ಹೇಳಿ ಬರುತ್ತೆ. ರಾಜ ಅಥವಾ ಬ್ರಿಟಿಷ್ ಅಧಿಕಾರಿಗಳು ವೈಯಕ್ತಿಕ ಸೇವೆ ಅಥವಾ ಧರ್ಮಾರ್ಥ ಉದ್ದೇಶಕ್ಕಾಗಿ ಈ ಒಂದು ಭೂಮಿಯನ್ನು ನೀಡಲಾಗುತ್ತೆ. ಸೊ ಇದರಲ್ಲಿ ನಾವು ಕವಿಗಳನ್ನು, ಪಂಡಿತರನ್ನು, ಶಿಕ್ಷಕರನ್ನು, ಸೊ ಅವರಿಗೆ ಗೌರವವನ್ನು ಸಲ್ಲಿಸುವ ರೀತಿಯಲ್ಲಿ ಈ ಭೂಮಿಯನ್ನು ನೀಡಲಾಗುತ್ತೆ. ನಂತರ ಅಗ್ರಹಾರ ಇನಾಮ್ ಭೂಮಿ ಅಂತ ಹೇಳಿ ಬರುತ್ತೆ. ಬ್ರಾಹ್ಮಣ ಪಂಡಿತರ ಸಮುದಾಯಕ್ಕೆ ನೀಡಲಾಗುವಂತಹ ಭೂಮಿ ಆಗಿರುತ್ತೆ. ಸೊ ಇವರು ಅದರಿಂದ ಆದಾಯವನ್ನು ಪಡೆದು ಧಾರ್ಮಿಕ ಶಿಕ್ಷಣ, ಸಂಸ್ಕೃತ ಪಾಠ ಹಾಗೆ ವೇದ ಅಧ್ಯಯನಗಳನ್ನು ಮಾಡ್ಬೋದಾಗಿರುತ್ತೆ. ಸೊ ಮೈಸೂರು ಪ್ರಾಂತ್ಯದಲ್ಲಿ ನಾವು ಅಗ್ರಹಾರಗಳು ಅಂತ ಬಂದಂಥ ಸಂದರ್ಭದಲ್ಲಿ ಮೇಲುಕೋಟೆಯನ್ನು ನೋಡ್ಬೋದು, ನಾಡಿಪುರ ಅಂತ ಹೇಳಿ ಬರುತ್ತೆ. ಹಾಗೆ ಹೊಳೆ ನರಸೀಪುರದಲ್ಲೂ ಕೂಡ ನಾವು ಈ ರೀತಿಯಾದಂಥ ಅಗ್ರಹಾರಗಳನ್ನು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಇನಾಮ್ ಭೂಮಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರುತ್ತೆ. ಇದಾದ ನಂತರದಲ್ಲಿ ಮೈಸೂರಿನಲ್ಲಿ 1888ರಲ್ಲಿ ಮೈಸೂರು ಲ್ಯಾಂಡ್ ರೆವಿನ್ಯೂ ಕೋಡ್ ಅಂತ ಹೇಳಿ ಒಂದು ಕಾನೂನು ಜಾರಿಯಾಗತ್ತೆ ಅಂತ ಹೇಳಿ ನೋಡ್ಬೋದು. ಸೊ ಇದನ್ನು ನಾವು ಕಾಯ್ದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಇದನ್ನು ನಾವು ಕಾನೂನು ಅಂತ ಹೇಳಿ ಹೇಳ್ಬೋದು.
ಸೊ ಈ ಒಂದು ಕಾನೂನಿನ ಪ್ರಕಾರವಾಗಿ ಮೈಸೂರು ಸಂಸ್ಥಾನದಲ್ಲಿ ಭೂಮಿಯ ಮಾಲೀಕತ್ವ, ತೆರಿಗೆ ಹಾಗೂ ಆಡಳಿತ ಕ್ರಮಗಳನ್ನು ನಿಯಂತ್ರಣವನ್ನು ಮಾಡಲಿಕ್ಕೆ ಈ ಒಂದು ಕಾನೂನನ್ನು ಜಾರಿಯನ್ನು ಮಾಡಲಾಗುತ್ತೆ. ಸೊ ಈ ಒಂದು ಕಾನೂನಿನಲ್ಲಿ ತಾಲೂಕಿನ ಸ್ಥಳೀಯ ಕಂದಾಯ ಆಡಳಿತವನ್ನು ವಹಿಸಿಕೊಡುವಂತಹ ಮುಖ್ಯ ಅಧಿಕಾರಿಯನ್ನು ಅಮಲ್ದಾರ್ ಅಂತ ಹೇಳಿ ಕರೆಯಲಾಗತ್ತೆ. ಸೊ ಅದೇ ರೀತಿಯಲ್ಲಿ ಈ ಒಂದು ಕಾನೂನು ಮತ್ತೊಂದು ಅಂಶವನ್ನು ಹೇಳುತ್ತೆ. ಸೊ ಏನು ಅಂತ ಹೇಳಿದ್ರೆ, ಈ ಗ್ರಾಮ ದಾಖಲೆಗಳನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ವಂಶ ಪಾರಂಪರೆಯಾಗಿ ಬಂದಿರುವಂತಹ ಶಾನುಭೋಗರು, ಪಟ್ಟೇದಾರರು ಅವ್ರು ಯಾರೂ ಇಲ್ಲ ಅಂತ ಹೇಳಿದ್ರೆ ಅಂತಹ ಗ್ರಾಮಗಳಿಗೆ ನೀವು ಗ್ರಾಮ ಲೆಕ್ಕಾಧಿಕಾರಿಗಳನ್ನು ನೇಮಕ ಮಾಡಬೇಕು ಅಂತ ಹೇಳಿ ಮೈಸೂರು ಭೂ ಆದಾಯ ಸಂಹಿತೆ ಕಾನೂನನ್ನು ಜಾರಿ ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಮೈಸೂರು ವಿಭಾಗದ ಸ್ವತಂತ್ರ ಪೂರ್ವದ ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಸೊ ಈಗ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ, ಸ್ವತಂತ್ರ ನಂತರದಲ್ಲಿ ಮೈಸೂರು ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಂಥ ಯಾವೆಲ್ಲ ಬೆಳವಣಿಗೆಗಳು ಆಯಿತು ಅಂತ ಹೇಳಿ. ಸೊ ಓಕೆ, ಸೊ ಮೊದಲಿಗೆ 1947 ಮತ್ತು 48ನೇ ಸಾಲಿನಲ್ಲಿ ಗುಂಡಪ್ಪ ಗೌಡ ಸಮಿತಿಯನ್ನು ನೇಮಕವನ್ನು ಮಾಡಲಾಗುತ್ತೆ. ಸೊ ಉದ್ದೇಶ ಏನು ಅಂತ ಹೇಳಿದ್ರೆ, ಡಿಸೆಂಬರ್ 1947ರಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಬಾಡಿಗೆ ಕಾನೂನುಗಳನ್ನು ಪರಿಶೀಲನೆಯನ್ನು ಮಾಡಬೇಕು, ಬಾಡಿಗೆ ಚೌಕಟ್ಟನ್ನು ಸರಳಗೊಳಿಸಬೇಕು, ಇನಾಮದಾರಿ ವ್ಯವಸ್ಥೆಯನ್ನು ರದ್ದುಗೊಳಿಸಬೇಕು, ಹಾಗೆ ಇನಾಮನ್ನು ಹೊಂದಿರುವಂಥವರಿಗೆ ನ್ಯಾಯಯುತವಾದಂತಹ ಪರಿಹಾರವನ್ನು ಪಾವತಿಸುವ ತತ್ವಗಳ ಕುರಿತಾದಂತಹ ಅಧ್ಯಯನವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಗುಂಡಪ್ಪಗೌಡ ಸಮಿತಿಯನ್ನು ನೇಮಕವನ್ನು ಮಾಡ್ತಾರೆ. ಸೊ ಇವರು ಬಹಳಷ್ಟು ಶಿಫಾರಸುಗಳನ್ನು ಮಾಡ್ತಾರೆ. ಸೊ ಇವುಗಳನ್ನು ನಾವು ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕೃಷಿಯನ್ನು ಅಭಿವೃದ್ಧಿಪಡಿಸುವಂತಹ ಆಸಕ್ತಿಯಲ್ಲಿ ಸಮಿತಿಯು ಇನಾಮ್ ಭೂಮಿಯನ್ನು ರದ್ದುಗೊಳಿಸಬೇಕು, ಹಾಗೆ ಇನಾಮ್ ಭೂಮಿಯನ್ನು ಹೊಂದಿರುವಂತಹ ಮಾಲೀಕರಿಗೆ ಸರ್ಕಾರ ಪರಿಹಾರದ ಪಾವತಿಯ ಆಧಾರದ ಮೇಲೆ ಆ ಒಂದು ಭೂಮಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡುತ್ತೆ. ಸೊ ಇದಾದ ನಂತರ ಭೂಮಿಯನ್ನು ಸಾಗುವಳಿಯನ್ನು ಮಾಡಿದಂತಹ ಬಾಡಿಗೆದಾರರಿಗೆ ಆ ಒಂದು ಭೂಮಿಯ ಮಾಲೀಕತ್ವದ ಶೀರ್ಷಿಕೆಯನ್ನು ನೀಡಬೇಕು ಅಂತ ಕೂಡ ಶಿಫಾರಸನ್ನು ಮಾಡುತ್ತೆ. ಸೊ ನೀವಿಲ್ಲಿ ಒಂದು ಮಾಹಿತಿಯನ್ನು ಗಮನಿಸಬೇಕು. ಇನಾಮ್ ಭೂಮಿಯನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಗುಂಡಪ್ಪಗೌಡ ಸಮಿತಿ ಶಿಫಾರಸನ್ನು ಮಾಡುತ್ತೆ. ಯಾಕೆ ಮಾಡುತ್ತೆ ಅಂತ ಹೇಳಿ ನಾವು ನೋಡೋದಾದರೆ, ಸೊ ಇನಾಮ್ ಭೂಮಿಯ ಮಾಲೀಕರು ಏನಿರ್ತಾರೆ, ಈ ಇನಾಮ್ ಭೂಮಿಯಲ್ಲಿ ಯಾವುದೇ ರೀತಿಯಾದಂತಹ ಕೃಷಿಯನ್ನು ಅವರು ಮಾಡ್ತಿರೋದಿಲ್ಲ. ಬದಲಿಗೆ ಈ ಒಂದು ಭೂಮಿಯನ್ನು ರೈತರಿಗೆ ಕೃಷಿಯನ್ನು ಮಾಡಲಿಕ್ಕೆ ಬಾಡಿಗೆಗೆ ಕೊಡ್ತಾ ಇರ್ತಾರೆ. ಸೊ ಈ ಬಾಡಿಗೆಯ ದರವೂ ಕೂಡ ಬಹಳಷ್ಟು ಗರಿಷ್ಠವಾಗಿರುತ್ತೆ. ಅಷ್ಟೇ ಅಲ್ಲದೆ ರೈತರ ಮೇಲೆ ಬಹಳಷ್ಟು ಶೋಷಣೆಗಳು ಕೂಡ ಆಗ್ತಾ ಇರುತ್ತೆ. ಸೊ ಇವೆಲ್ಲವನ್ನು ಗಮನಿಸಿದಂತಹ ಸಮಿತಿ ಏನು ಮಾಡುತ್ತೆ ಅಂದರೆ, ಕಂಪ್ಲೀಟಾಗಿ ನೀವು ಇನಾಮ್ ಭೂಮಿಯನ್ನು ರದ್ದು ಮಾಡಿ, ಸೊ ಈ ಮಾಲೀಕರಿಗೆ ಸರ್ಕಾರ ಏನು ಮಾಡಬೇಕು, ಪರಿಹಾರವನ್ನು ಕೊಡಬೇಕು. ನಂತರದಲ್ಲಿ ಆ ಭೂಮಿಯನ್ನು ಸರ್ಕಾರ ತನ್ನ ಅಧೀನಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಇವರು ಶಿಫಾರಸನ್ನು ಮಾಡ್ತಾರೆ. ಸೊ ಇದಾದ ನಂತರದಲ್ಲಿ ರೈತರು ಅಂದರೆ ಬಾಡಿಗೆದಾರರು, ಸೊ ಇವರಿಗೆ ಯಾವ ಭೂಮಿಯಲ್ಲಿ ಅವರು ಕೃಷಿಯನ್ನು ಮಾಡ್ತಿರ್ತಾರೋ ಆ ಭೂಮಿಯ ಮಾಲೀಕತ್ವವನ್ನು ನೀವು ರೈತರಿಗೆ ಕೊಡಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡ್ತಾರೆ. ಸೊ ಇದಿಷ್ಟು ಕೂಡ ಗುಂಡಪ್ಪಗೌಡ ಸಮಿತಿಯವರು ಶಿಫಾರಸುಗಳನ್ನು ಮಾಡ್ತಾರೆ. ಸೊ ಶಿಫಾರಸು ಆದ ನಂತರದಲ್ಲಿ ರಾಜ್ಯ ಸರ್ಕಾರವು ಕೂಡ ಶಿಫಾರಸುಗಳನ್ನು ಅಧ್ಯಯನವನ್ನು ಮಾಡ್ತಾರೆ. ಸೊ ಇಲ್ಲ ಒಂದು ಭೂ ಸುಧಾರಣಾ ಕ್ರಮವನ್ನು ಜಾರಿಗೆ ತರಬೇಕು, ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ಪ್ರಿಪ್ರೇಷನ್ ಅಂತೂ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಕರ್ನಾಟಕದಲ್ಲಿ 1951ರಲ್ಲಿ ಕಾಗೋಡು ಸತ್ಯಾಗ್ರಹ ನಡೆಯುತ್ತೆ. ಸೊ ಈ ಒಂದು ಕಾಗೋಡು ಸತ್ಯಾಗ್ರಹ ಅನ್ನುವಂಥದ್ದು ಸ್ವತಂತ್ರ ನಂತರದಲ್ಲಿ ಕರ್ನಾಟಕದಲ್ಲಿ ಭೂ ಸುಧಾರಣೆ ಜಾರಿಯಾಗಲು ಕಾರಣವಾದಂತಹ ಸತ್ಯಾಗ್ರಹ ಆಗಿರುತ್ತೆ. ಹಾಗೆ ಇಡೀ ಭಾರತದ ಗಮನವನ್ನು ಸೆಳೆದಂತಹ ಸತ್ಯಾಗ್ರಹವೂ ಕೂಡ ಆಗಿರುತ್ತೆ. ಸೊ ಕಾಗೋಡು ಅನ್ನುವಂತಹ ಪ್ರದೇಶ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವರದಾ ನದಿಯ ಮೇಲಿದೆ. ಕಾಗೋಡು ಸತ್ಯಾಗ್ರಹ ನಡೆದಂತಹ ವರ್ಷ ಬಂದು 1951 ಆಗಿರುತ್ತೆ. ಈ ಒಂದು ಕಾಗೋಡು ಸತ್ಯಾಗ್ರಹವನ್ನು ನಾವು ರೈತ ಸತ್ಯಾಗ್ರಹ ಹಾಗೂ ರೈತ ಬಂಡಾಯ ಅಂತಲೂ ಕೂಡ ಕರಿಬಹುದಾಗಿರುತ್ತೆ. ಕಾಗೋಡಿನಲ್ಲಿ ಈ ಒಂದು ಸತ್ಯಾಗ್ರಹ ನಡೀಲಿಕ್ಕೆ ಒಂದಿಷ್ಟು ಕಾರಣಗಳನ್ನು ನಾವು ನೋಡ್ಬೋದು. ಸೊ ಮೊದಲಿಗೆ ಈ ಭೂ ಮಾಲೀಕರು ಹೆಚ್ಚು ಭೂಮಿಯನ್ನು ಹೊಂದಿರ್ತಾರೆ. ಸೊ ಈ ಪ್ರದೇಶದಲ್ಲಿ ಕೊಳಗ ಪದ್ಧತಿ ಜಾರಿಯಲ್ಲಿರುತ್ತೆ.
ಸೊ ದಿವಾರ ಜನಾಂಗದವರು ಕಡಿಮೆ ಕೃಷಿ ಭೂಮಿಯನ್ನು ಹೊಂದಿರ್ತಾರೆ ಅಂತ ಹೇಳಿ ನೋಡ್ಬೋದು. ಸೊ ಈ ಕೊಳಗ ಪದ್ಧತಿ ಅಂತ ಹೇಳಿದ್ರೆ ಆಹಾರ ಧಾನ್ಯವನ್ನು ಅಳತೆ ಮಾಡುವಂತಹ ಒಂದು ಸಾಧನ ಅಂತ ಹೇಳಿ ನೋಡ್ಬೋದು. ಸೊ ಇಲ್ಲಿದೆ ನೋಡಿ, ಇದು ಕೊಳಗ ಅಂತ ಹೇಳಿ ಕರಿತೀವಿ. ಈ ಪ್ರದೇಶದಲ್ಲಿ ಏನಾಗುತ್ತೆ ಅಂದರೆ ರೈತರು ತಾವು ಬೆಳೆದಂತಹ ಆಹಾರ ಧಾನ್ಯಗಳಲ್ಲಿ ಒಂದಿಷ್ಟು ಆಹಾರ ಧಾನ್ಯಗಳನ್ನು ಭೂಮಾಲೀಕರಿಗೆ ಕೊಡಬೇಕಾಗಿರುತ್ತೆ. ಈ ಭೂಮಾಲೀಕರು ಏನು ಮಾಡ್ತಾರೆ ಅಂದರೆ ಈ ರೈತರಿಂದ ಯಥೇಚ್ಚು ಪ್ರಮಾಣದ ಆಹಾರ ಧಾನ್ಯವನ್ನು ಪಡ್ಕೊಳ್ಬೇಕು ಅನ್ನುವಂಥ ಕಾರಣದಿಂದ ಸೊ ಈ ಒಂದು ಆಹಾರ ಧಾನ್ಯಗಳನ್ನು ನೀವು ಸೇರುಗಳಲ್ಲಿ ಕೊಡಬೇಡಿ, ಕೊಳಗದಲ್ಲಿ ಕೊಡಬೇಕು ಅಂತ ಹೇಳಿ ಒಂದು ಪದ್ಧತಿಯನ್ನು ಜಾರಿಗೆ ತಗೊಂಡ್ಬರ್ತಾರೆ. ಸೊ ನೋಡಿ, ಈ ಒಂದು ಕೊಳಗವನ್ನು ನಾವು ತುಂಬಿಸ್ಬೇಕು ಅಂತ ಹೇಳಿದ್ರೆ, ಆಹಾರ ಧಾನ್ಯಗಳಿಂದ ತುಂಬಿಸ್ಬೇಕು ಅಂದರೆ 3 ಸೇರುಗಳ ಆಹಾರ ಧಾನ್ಯವನ್ನು ನಾವು ಈ ಒಂದು ಕೊಳಗಕ್ಕೆ ಹಾಕಬೇಕಾಗತ್ತೆ. ಸೊ ಇದೇ ಐಡಿಯಾವನ್ನು ಭೂಮಾಲೀಕರು ಮಾಡಿದ್ದು. ಸೊ ಸೇರ್ನಲ್ಲಾದರೆ ನಮಗೆ ಯಾವುದೇ ರೀತಿ ಲಾಭ ಆಗೋದಿಲ್ಲ. ಸೊ ಕೊಳಗ ಪದ್ಧತಿಯನ್ನು ಜಾರಿಗೆ ತಗೊಬಂದರೆ ನಾವು ಯಥೇಚ್ಚು ಪ್ರಮಾಣದಲ್ಲಿ ಆಹಾರ ಧಾನ್ಯವನ್ನು ಸಂಗ್ರಹಿಸ್ಬೋದು ಅಂತ ಹೇಳಿ ಐಡಿಯಾವನ್ನು ಮಾಡಿ ಈ ಒಂದು ಪದ್ಧತಿಯನ್ನು ಜಾರಿಗೆ ತಗೊಂಬರ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ರೈತರಿಗೆ ಬಹಳಷ್ಟು ಲಾಸ್ ಆಗುತ್ತೆ. ಸೊ ಒಂದು ಹಂತದವರೆಗೆ ರೈತರು ಇವರ ಶೋಷಣೆಗಳನ್ನು ತಡ್ಕೊಂಡಿರ್ತಾರೆ. ಸೊ ಆದರೆ ಎಲ್ಲರೂ ಒಗ್ಗಟ್ಟಾಗಿ ಏನು ಮಾಡ್ತಾರೆ ಅಂದರೆ ಸೊ ಕಾಗೋಡಿನ ಗೌಡರ ವಿರುದ್ಧವಾಗಿ ಈ ಒಂದು ಸತ್ಯಾಗ್ರಹವನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಸತ್ಯಾಗ್ರಹ ಎಲ್ಲಿಂದ ಆರಂಭ ಆಗುತ್ತೆ ಅಂತ ಹೇಳಿ ನಾವು ನೋಡೋದಾದರೆ, ಕಾಗೋಡಿನ ರೈತರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಿದ್ದಂತಹ ಎಲೆ ಕನ್ನಪ್ಪರವರು ಗೇಣಿ ಭತ್ತವನ್ನು ಕೊಟ್ಟಿದ್ದಕ್ಕಾಗಿ ರಶೀದಿಯನ್ನು ಕೊಡಿ ಅಂತ ಹೇಳಿ ಕಾಗೋಡಿನ ಗೌಡರ ಬಳಿ ಕೇಳ್ತಾರೆ. ಸೊ ಇವನು ರಶೀದಿ ಕೇಳದ್ನಲ್ಲ ಅಂತ ಹೇಳಿ ಗೌಡರು ಏನು ಮಾಡ್ತಾರೆ, ಈತನಿಗೆ ಹೊಡಿತಾರೆ. ಸೊ ನಂತರ 1951 ಏಪ್ರಿಲ್ 16ರಂದು ಕಡಗಳಲೆ ಅನ್ನುವಂತಹ ಗ್ರಾಮದಲ್ಲಿ ಭೂಮಾಲೀಕರು ಮತ್ತು ರೈತರ ನಡುವೆ ಜಮೀನನ್ನು ಉಳುಮೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಘರ್ಷಣೆ ಏರ್ಪಡುತ್ತೆ. ಸೊ ಇಲ್ಲೂ ಕೂಡ ರೈತರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾರೆ. ಸೊ ಇದೆಲ್ಲವನ್ನ ಗಮನಿಸ್ತಿದ್ದಂತಹ ಕಾಗೋಡು ಸತ್ಯಾಗ್ರಹದ ರೂವಾರಿಯಾದಂತಹ ಎಚ್ ಗಣಪತಿಯಪ್ಪನವರು ಸೊ ಇವರ ನೇತೃತ್ವದಲ್ಲಿ ಸಾವಿರಾರು ರೈತರು ಸಾಗರ ಪಟ್ಟಣದ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಏಪ್ರಿಲ್ 18ರಂದು ರೈತ ಸಂಘದ ಅಧ್ಯಕ್ಷರಾಗಿದ್ದಂತಹ ಡಿ ಮೂಕಪ್ಪನವರು ಏನು ಮಾಡ್ತಾರೆ ಅಂದರೆ ಕಾಗೋಡು ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಕೊಟ್ಟು ಅವರು ಧರಣಿಯನ್ನು ಕೂರ್ತಾರೆ, ಸತ್ಯಾಗ್ರಹವನ್ನು ಮಾಡ್ತಾರೆ. ಸೊ ಇವರನ್ನು ಬಂಧನವನ್ನು ಮಾಡಲಾಗತ್ತೆ. ನಂತರದಲ್ಲಿ ಆ ಸಂದರ್ಭದಲ್ಲಿ ಕಂದಾಯ ಸಚಿವರಾಗಿದ್ದಂತಹ ಕಡಿದಾಳ್ ಮಂಜಪ್ಪರವರು ಕಾಗೋಡಿನ ಭೂಮಾಲೀಕರನ್ನು ಮತ್ತು ರೈತರನ್ನು ಸೇರಿಸಿ ಒಂದು ಸಂಧಾನ ಸಭೆಯನ್ನು ಮಾಡ್ತಾರೆ. ಸೊ ಆದರೆ ಅದು ವಿಫಲ ಆಗುತ್ತೆ. ಇದಾದ ನಂತರದಲ್ಲಿ 1951 ಮೇ 21ರಂದು ಎಚ್ ಗಣಪತಿಯಪ್ಪನವರು ಕಾಗೋಡಿನಲ್ಲಿ ರೈತ ಸಂಘದ ಸಭೆಯನ್ನು ಏರ್ಪಡಿಸ್ತಾರೆ. ಆ ಒಂದು ಸಭೆಯಲ್ಲಿ ಸಮಾಜವಾದಿ ಪಕ್ಷದ ಮುಖಂಡರಾಗಿದ್ದಂತಹ ತೀರ್ಥಹಳ್ಳಿ ತಾಲೂಕಿನ ಶಾಂತವೇರಿ ಗೋಪಾಲಗೌಡರು ಭಾಗವಹಿಸ್ತಾರೆ ಅಂತ ಹೇಳಿ ನೋಡ್ಬೋದು. ಸೊ ಶಾಂತವೇರಿ ಗೋಪಾಲಗೌಡರು ಈ ಒಂದು ಕಾಗೋಡು ಸತ್ಯಾಗ್ರಹದ ನಾಯಕತ್ವವನ್ನು ವಹಿಸ್ಕೊಂಡ ನಂತರದಲ್ಲಿ ಈ ಒಂದು ಸತ್ಯಾಗ್ರಹಕ್ಕೆ ಒಂದು ಆನೆ ಬಲ ಬಂದಿದ್ದ ರೀತಿಯಲ್ಲಿ ಆಗುತ್ತೆ. ಶಾಂತವೇರಿ ಗೋಪಾಲಗೌಡರು ರಾಷ್ಟ್ರ ಮಟ್ಟದ ಸಮಾಜವಾದಿ ನಾಯಕರಾದಂತಹ ರಾಮ್ ಮನೋಹರ ಲೋಹಿಯಾ ಆಗಿರ್ಬೋದು, ಜಯಪ್ರಕಾಶ್ ನಾರಾಯಣ್ ಆಗಿರ್ಬೋದು, ಹಾಗೆ ಪಂಡಿತ್ ರಮಾನಂದ ಮಿಶ್ರರಾಗಿರ್ಬೋದು. ಸೊ ಇವರನ್ನು ಕಾಗೋಡು ಸತ್ಯಾಗ್ರಹದಲ್ಲಿ ಭಾಗವಹಿಸುವ ರೀತಿಯಲ್ಲಿ ಗಮನವನ್ನು ಸೆಳೀತಾರೆ ಅಂತ ಹೇಳಿ ನೋಡ್ಬೋದಾಗಿರುತ್ತೆ. ಸೊ ಲೋಹಿಯಾರವರು ಕಾಗೋಡು ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾರೆ, ರೈತ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸ್ವತಃ ಅವರು ಒಡೆಯರ ಜಮೀನಿನಲ್ಲಿ ಸುತ್ತುವರೆದಿದ್ದಂತಹ ಬೇಲಿಯನ್ನು ಕಿತ್ತೆಸೆದು ಮುನ್ನುಗ್ತಾರೆ. ಸೊ ಈ ಒಂದು ಹೋರಾಟವನ್ನು ಗಮನಿಸಿದ ಮೇಲೆ ಲೋಹಿಯಾರವರನ್ನು ಬಂಧನವನ್ನು ಮಾಡಲಾಗುತ್ತೆ. ಸೊ ನಂತರದಲ್ಲಿ 1951 ಜೂನು 21ನೇ ತಾರೀಕು ಕಾಗೋಡು ಸತ್ಯಾಗ್ರಹದಲ್ಲಿ ಜಯಪ್ರಕಾಶ್ ನಾರಾಯಣ್ ರವರು ಭಾಗವಹಿಸ್ತಾರೆ. ಸೊ ಇವರನ್ನು ನಾವು JP ಅಂತಲೂ ಕೂಡ ಕರಿಬಹುದಾಗಿರುತ್ತೆ. ಸೊ 22ನೇ ತಾರೀಕು ಲೋಹಿಯಾರವರನ್ನು ಬಂಧನದಿಂದ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಿಷ್ಟು ಕೂಡ ಕಾಗೋಡು ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ.
ಈ ಒಂದು ಕಾಗೋಡು ಸತ್ಯಾಗ್ರಹ ಆದ ನಂತರದಲ್ಲಿ ನಮ್ಮ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ, ಇಲ್ಲ ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಂತಹ ಒಂದು ಸುಧಾರಣಾ ಕ್ರಮಗಳನ್ನು ಜಾರಿಗೆ ತರಬೇಕು, ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು. ಹಾಗೆ ಈ ಹಿಂದೆ 1947-48ನೇ ಸಾಲಿನಲ್ಲಿ ಏನು ಗುಂಡಪ್ಪಗೌಡ ಸಮಿತಿಯವರು ಶಿಫಾರಸುಗಳನ್ನು ಮಾಡಿದರು, ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು 1952ರಲ್ಲಿ ಮೈಸೂರು ಗೇಣಿದಾರರ ಅಧಿನಿಯಮವನ್ನು ಅಂದರೆ ಮೈಸೂರು ಟೆನೆನ್ಸಿ ಆ್ಯಕ್ಟನ್ನು ಜಾರಿಗೆ ತಗೊಂಡ್ಬರ್ತಾರೆ. ಸೊ ಇದು ಸ್ವತಂತ್ರದ ನಂತರದ ಮೊಟ್ಟ ಮೊದಲ ಭೂ ಸುಧಾರಣಾ ಕಾಯ್ದೆ ಅಂತಲೂ ಕೂಡ ಕರಿಬಹುದಾಗಿರುತ್ತೆ. ಹಾಗೆ ಈ ಕಾಯ್ದೆಯು ಮೈಸೂರು ರಾಜ್ಯದ ಕೆಲವು ಭಾಗಗಳಲ್ಲಿ ಮಾತ್ರ 1952ರಲ್ಲಿ ಜಾರಿಯಾಗುತ್ತೆ. 1954 ಅಕ್ಟೋಬರ್ 1ನೇ ತಾರೀಕು ಸಂಪೂರ್ಣವಾದ ಮೈಸೂರು ರಾಜ್ಯದಲ್ಲಿ ಈ ಕಾಯ್ದೆ ಜಾರಿಯಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ 1952ರ ಮೈಸೂರು ಗೇಣಿದಾರರ ಅಧಿನಿಯಮದಲ್ಲಿ ಗೇಣಿದಾರರನ್ನು 2 ಭಾಗವನ್ನು ಮಾಡಲಾಗುತ್ತೆ. ಸೊ ಮೊದಲಿಗೆ ನಾವು ಕಾಯಂ ಗೇಣಿದಾರರನ್ನು ನೋಡ್ತೀವಿ, ನಂತರ ಕದೀಮ ಗೇಣಿದಾರರು ಅಂತ ಹೇಳಿ ಬರ್ತಾರೆ. ಸೊ ಕಾಯಂ ಗೇಣಿದಾರರು ಅಂತ ಹೇಳಿದ್ರೆ ಅನಾದಿ ಕಾಲದಿಂದಲೂ ಭೂಮಿಯನ್ನು ಉಳುಮೆಯನ್ನು ಮಾಡ್ತಿದ್ದಂತಹ ಜನರನ್ನು ಅಥವಾ ರೈತರನ್ನು ಕಾಯಂ ಗೇಣಿದಾರರು ಅಂತ ಹೇಳಿ ನೋಡಬಹುದು. ಸೊ ಇವರಿಗೆ ಅಧಿಕಾರ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಕದೀಮ ಗೇಣಿದಾರರಿಗೆ ಹೋಲಿಕೆಯನ್ನು ಮಾಡಿದಂಥ ಸಂದರ್ಭದಲ್ಲಿ. ಸೊ ಕದೀಮ ಗೇಣಿದಾರರು ಅಂತ ಹೇಳಿದ್ರೆ ಯಾವ ರೈತರು ಭೂ ಕಂದಾಯವನ್ನು ಕೊಡ್ತಾ ಇರ್ತಾರೋ ಅಂತಹ ರೈತರನ್ನು ಕದೀಮ ಗೇಣಿದಾರರು ಅಂತ ಹೇಳಿ ಕರೆಯಲಾಗತ್ತೆ. ಸೊ ನಂತರದಲ್ಲಿ ಮೈಸೂರು ಸರ್ಕಾರ ಈ ಕಾಯ್ದೆಯನ್ನು 1954ರಲ್ಲಿ ತಿದ್ದುಪಡಿಯನ್ನು ಮಾಡ್ತಾರೆ, ಒಂದಿಷ್ಟು ಅಂಶಗಳನ್ನು ಸೇರ್ಪಡೆಯನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಮೈಸೂರು ಪ್ರಾಂತ್ಯದಲ್ಲಿ ಈ ಒಂದು ಕಾಯ್ದೆ ಅನ್ನುವಂಥದ್ದು 1954 ಅಕ್ಟೋಬರ್ 1ನೇ ತಾರೀಕು ಜಾರಿಯಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ 1954ರಲ್ಲಿ ಬಂದಂತಹ ತಿದ್ದುಪಡಿಯನ್ನು ನೋಡಿದಾಗ ಇಲ್ಲಿ ಗೇಣಿದಾರರನ್ನು 3 ಭಾಗಗಳನ್ನಾಗಿ ಮಾಡ್ತಾರೆ. ಸೊ ಮೊದಲಿಗೆ ಸಂರಕ್ಷಿತ ಗೇಣಿದಾರರು, ನಂತರ ಅಸಂರಕ್ಷಿತ ಗೇಣಿದಾರರು, ಹಾಗೆ ಸಾಮಾನ್ಯ ಗೇಣಿದಾರರು. ಸೊ ಇವ್ರ ಬಗ್ಗೆ ನೋಡ್ತಾ ಹೋಗೋಣ. ಸಂರಕ್ಷಿತ ಗೇಣಿದಾರರು ಅಂತ ಹೇಳಿದ್ರೆ ಇವರು 9 ವರ್ಷಕ್ಕಿಂತ ಹೆಚ್ಚು ಅವಧಿಗೆ ಭೂಮಿಯನ್ನು ಸಾಗುವಳಿಯನ್ನು ಮಾಡುವಂತಹ ಗೇಣಿದಾರರು ಆಗಿರ್ತಾರೆ. ಅಸಂರಕ್ಷಿತ ಗೇಣಿದಾರರು ಅಂತ ಹೇಳಿದ್ರೆ ಇವರು 5 ವರ್ಷದಿಂದ 9 ವರ್ಷಗಳವರೆಗೆ ಭೂಮಿಯನ್ನು ಸಾಗುವಳಿಯನ್ನು ಮಾಡುವಂತಹ ಗೇಣಿದಾರರು ಆಗಿರ್ತಾರೆ. ಸಾಮಾನ್ಯ ಗೇಣಿದಾರರು ಅಂತ ಹೇಳಿದ್ರೆ 5 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಭೂಮಿಯನ್ನು ಸಾಗುವಳಿಯನ್ನು ಮಾಡುವ ಗೇಣಿದಾರರು ಆಗಿರ್ತಾರೆ. ಸೊ ಇಲ್ಲಿ ಎಲ್ಲ ಗೇಣಿದಾರರಿಗೆ ಗೇಣಿಯ ಅವಧಿಯನ್ನು 5 ವರ್ಷಕ್ಕೆ ಬದಲಿಗೆ 10 ವರ್ಷಕ್ಕೆ ಕಡ್ಡಾಯವನ್ನುಗೊಳಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ಆ ಗೇಣಿಗೆಯ ಅವಧಿಯನ್ನು 5 ವರ್ಷದ ಬದಲಿಗೆ 10 ವರ್ಷಕ್ಕೆ ಕಡ್ಡಾಯವನ್ನು ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಒಂದು ಭೂಮಿಯ ಮಾಲೀಕತ್ವವನ್ನು ರೈತರಿಗೆ ಕೊಡಬೇಕು ಅಂತ ಹೇಳಿದ್ರೆ ಒಂದಿಷ್ಟು ವರ್ಷಗಳ ಕಾಲ ನಿರಂತರವಾಗಿ ಆ ಒಂದು ಕೃಷಿ ಭೂಮಿಯಲ್ಲಿ ಅವರು ಕೃಷಿಯನ್ನು ಮಾಡಿರಬೇಕಾಗತ್ತೆ. ಹಾಗಾಗಿ ಇಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂದರೆ 10 ವರ್ಷಗಳ ಕಾಲ ಕಡ್ಡಾಯವಾಗಿ ಅವರು ಆ ಒಂದು ಕೃಷಿ ಭೂಮಿಯಲ್ಲಿ ಸಾಗುವಳಿಯನ್ನು ಮಾಡಲೇಬೇಕು ಅಂತ ಹೇಳಿ ಕಡ್ಡಾಯವನ್ನು ಮಾಡ್ತಾರೆ. ಯಾಕೆ ಅಂದರೆ ರೈತರಿಗೆ ಮಾಲೀಕತ್ವವನ್ನು ಕೊಡಲಿಕ್ಕೋಸ್ಕರ ಕೆಲವೊಂದಿಷ್ಟು ಕಾನೂನುಗಳನ್ನು ಜಾರಿಗೆ ತಗೊಬಂದಿರ್ತಾರೆ. ಆ ಕಾನೂನುಗಳ ಪ್ರಕಾರವಾಗಿ ನಿರಂತರವಾಗಿ 12 ವರ್ಷ 15 ವರ್ಷ ಸಾಗುವಳಿಯನ್ನು ಮಾಡಿದರೆ ಅಂತಹ ರೈತರಿಗೆ ಆ ಭೂಮಿಯ ಮಾಲೀಕತ್ವವನ್ನು ಕೊಡಬೇಕು ಅಂತ ಹೇಳಿ ಕ್ರಮ ಜಾರಿಯಾಗಿರುತ್ತೆ. ಹಾಗಾಗಿ ಇವರು 10 ವರ್ಷಕ್ಕೆ ಕಡ್ಡಾಯ ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಇದಾದ ನಂತರದಲ್ಲಿ ಗೇಣಿದಾರನು ಸ್ವತಃ 25 ಎಕರೆ ಭೂಮಿಯನ್ನು ಪಡೆಯಲು ಅನುಮತಿಯನ್ನು ನೀಡಲಾಗುತ್ತೆ. ಹಾಗೆ ಭೂ ಒಡೆಯನು 25 ಎಕರೆಯಿಂದ 100 ಎಕರೆವರೆಗೆ ಭೂಮಿಯನ್ನು ಪಡೆಯಲು ಅನುಮತಿಯನ್ನು ನೀಡಲಾಗುತ್ತೆ. ನಂತರ ಇಲ್ಲೊಂದು ಪಾಯಿಂಟ್ ಇದೆ ನೋಡಿ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. 4 ಭಾಗದಷ್ಟು ರೈತರು ಬೆಳೆಯನ್ನು ಬೆಳೆದಿರ್ತಾರೆ. ಇದರಲ್ಲಿ ಕೇವಲ 1 ಭಾಗದಷ್ಟು ಮಾತ್ರ ಭೂ ಮಾಲೀಕರು ಪಾಲನ್ನು ಪಡೀಲಿಕ್ಕೆ ಅವಕಾಶ ಇರುತ್ತೆ. ಉದಾಹರಣೆಗೆ 100% ಅಂತ ತಗೊಂಡ್ರೆ ಅದರಲ್ಲಿ 25 ಭಾಗ ಮಾತ್ರ ಭೂ ಮಾಲೀಕರಿಗೆ ಸೇರುತ್ತೆ. ಇನ್ನು 75% ಅಷ್ಟು ಬೆಳೆ ಅನ್ನುವಂಥದ್ದು ಅಥವಾ ಲಾಭ ಅನ್ನುವಂಥದ್ದು ನಮ್ಮ ರೈತರಿಗೆ ಸಿಗಬೇಕು ಅಂತ ಹೇಳಿ ಒಂದು ಕಾನೂನನ್ನು ಜಾರಿಗೆ ಮಾಡ್ತಾರೆ.
ಸೊ ನಂತರದಲ್ಲಿ ಈ ಒಂದು ನಿಯಮವನ್ನು ಗೇಣಿದಾರರ ರಕ್ಷಣೆಗೆ ಮಾಡಲಾಗುತ್ತೆ. ಕಾರಣ ಏನು ಅಂದರೆ, ಈ ಭೂ ಮಾಲೀಕರು ಏನು ಮಾಡ್ತಾ ಇರ್ತಾರೆ, ಈ ಹಿಂದೆ ಯಥೇಚ್ಛ ಪ್ರಮಾಣದ ಬಾಡಿಗೆಯನ್ನು ಪಡ್ಕೊಳ್ತಾ ಇರ್ತಾರೆ, ಯಥೇಚ್ಛ ಪ್ರಮಾಣದ ಪಾಲನ್ನು ಪಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಇವರಿಂದ ಗೇಣಿದಾರರನ್ನು ರಕ್ಷಣೆ ಮಾಡಬೇಕಂತ ಹೇಳಿ ಈ ಒಂದು ನಿಯಮವನ್ನು ಜಾರಿಗೆ ತಗೊಂಬರ್ತಾರೆ. ಸೊ ಇದಾದ ನಂತರದಲ್ಲಿ 12 ವರ್ಷಕ್ಕಿಂತ ಹೆಚ್ಚು ಕಾಲ ಭೂಮಿಯನ್ನು ಸಾಗುವಳಿಯನ್ನು ಮಾಡಿದಂತಹ ಗೇಣಿದಾರರು ಭೂಮಿಯ ಮಾಲೀಕತ್ವವನ್ನು ಪಡೆಯಲು ಅವರಿಗೆ ಅವಕಾಶವನ್ನು ನೀಡಲಾಗುತ್ತೆ ಅಂತ ಹೇಳಿ 1954ರ ತಿದ್ದುಪಡಿ ಕಾಯ್ದೆ ಮಾತಾಡುತ್ತೆ. ಸೊ ಇದಾದ ನಂತರದಲ್ಲಿ ಈ ಭೂ ಮಾಲೀಕರು ಅಂತ ಏನಿರ್ತಾರೆ, ಇವರು ಸ್ವತಃ ಸಾಗುವಳಿಯನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಈ ಗೇಣಿದಾರರಿಗೆ ಏನು ಭೂಮಿಯನ್ನು ಕೊಟ್ಟಿರ್ತಾರೋ ಅವರಿಂದ ವಾಪಸ್ಸು ಆ ಭೂಮಿಯನ್ನು ಹಿಂಪಡೆಯುವಂತಹ ಅವಕಾಶವನ್ನು ಕೂಡ ಭೂ ಮಾಲೀಕರಿಗೆ ಕೊಡಲಾಗತ್ತೆ. ಸೊ ಇದಿಷ್ಟು ಕೂಡ 1952ರಲ್ಲಿ ಜಾರಿಯಾದಂತಹ ಮೈಸೂರು ಟೆನೆನ್ಸಿ ಆ್ಯಕ್ಟಿಗೆ 1954ರಲ್ಲಿ ಜಾರಿ ಮಾಡಲಾದಂತಹ ತಿದ್ದುಪಡಿಯಲ್ಲಿರುವಂತಹ ಮಾಹಿತಿಗಳು ಆಗಿರುತ್ತೆ. ಸೊ ಇದಿಷ್ಟು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಂತರ ಇಲ್ಲೊಂದು ಪ್ರಶ್ನೆ ಇದೆ, ನೋಡ್ತಾ ಹೋಗೋಣ. 1954ರ ಮೈಸೂರು ಟೆನೆನ್ಸಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋಗೋಣ. ಸೊ ಆಪ್ಷನ್ ಎ ಇದೆ, ಗೇಣಿಯ ಪ್ರಮಾಣ 4/1 ಅಧಿಕವಾಗಿರಕೂಡದು ಅಂತ ಹೇಳಿದ್ದಾರೆ. ಆಪ್ಷನ್ ಬಿ ಇದೆ, 12 ವರ್ಷಗಳಿಗಿಂತ ಅಧಿಕ ಕಾಲ ಗೇಣಿದಾರನಿಗೆ ಭೂ ಒಡೆಯನ್ನಾಗಿಸುವಂಥದ್ದು. ಆಪ್ಷನ್ ಸಿ ಇದೆ, ಭೂಮಿಯನ್ನು ಮಾರಾಟ ಮಾಡುವ ಅಧಿಕಾರ ರೈತನಿಗೆ ನೀಡಿತು. ಆಪ್ಷನ್ ಡಿ ಇದೆ, ಭೂಮಿಯ ಒಡೆಯ ತನ್ನ ಸ್ವಂತ ಸಾಗುವಳಿಗೆ ಗೇಣಿದಾರನಿಂದ ಭೂಮಿಯನ್ನು ಪಡೆಯಬಹುದು ಅಂತ ಹೇಳಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ನಾವು ಆನ್ಸರನ್ನು ನಾವು ಈಗ ಆಲ್ರೆಡಿ ಅಧ್ಯಯನವನ್ನು ಮಾಡಿದ್ದೇವೆ. ಸೊ ಹಾಗಾಗಿ ನಾನು ಕೊಟ್ಟಿರುವಂತಹ ಪ್ರತಿಯೊಂದು ಮಾಹಿತಿಯು ಈ ಹಿಂದೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಮಾಹಿತಿ ಆಗಿರುತ್ತೆ. ಹಾಗಾಗಿ ನೀವು ತುಂಬ ಚೆನ್ನಾಗಿ ಓದ್ಕೊಳ್ಬೋದು. ಸೊ ಇದಕ್ಕೆ ಉತ್ತರವನ್ನು ನಾವು ನೋಡೋದಾದರೆ, ಗೇಣಿಯ ಪ್ರಮಾಣ 4/1 ಅಧಿಕವಾಗಿರಬಾರದು. ಎಸ್, ಹೌದು, ರೈಟ್ ಇದೆ. 12 ವರ್ಷಕ್ಕಿಂತ ಹೆಚ್ಚು ಕಾಲ ಗೇಣಿಯನ್ನು ಮಾಡಿದಂತಹ ಗೇಣಿದಾರರಿಗೆ ಭೂ ಮಾಲೀಕತ್ವವನ್ನು ಕೊಟ್ಟಿದ್ದಾರೆ. ಹೌದು, ರೈಟು. ಬಟ್ ಆದರೆ ಭೂಮಿಯನ್ನು ಮಾರಾಟ ಮಾಡುವ ಅಧಿಕಾರವನ್ನು ರೈತರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಆ್ಯಕ್ಚುಲಿ ಇದು ತಪ್ಪು. ಯಾಕೆ ಅಂದರೆ ರೈತರಿಗೆ ಮಾಲೀಕತ್ವವನ್ನು ಕೊಟ್ಟಿದ್ದಾರೆ ಹೊರತು ಆ ಭೂಮಿಯನ್ನು ಮಾರಾಟ ಮಾಡುವಂಥ ಹಕ್ಕನ್ನು 1954ರ ಮೈಸೂರು ಟೆನೆನ್ಸಿ ಕಾಯ್ದೆ ಕೊಡೋದಿಲ್ಲ. ಹಾಗಾಗಿ ಆಪ್ಷನ್ ಸಿ ಅನ್ನುವಂಥದ್ದು ತಪ್ಪಾಗುತ್ತೆ. ನಂತರ ಭೂಮಿಯ ಒಡೆಯ ತನ್ನ ಸ್ವಂತ ಸಾಗುವಳಿಯನ್ನು ಮಾಡಲಿಕ್ಕೆ ಗೇಣಿದಾರರಿಂದ ಭೂಮಿಯನ್ನು ಹಿಂಪಡೆಯುವಂಥ ಅವಕಾಶವನ್ನು ಕೂಡ ಕೊಡಲಾಗುತ್ತೆ. ಹೌದು, ಇದು ಕೂಡ ರೈಟ್ ಇದೆ. ಸೊ ಅಲ್ಲಿಗೆ ಎ ಬಿ ಡಿ ರೈಟ್ ಇದೆ. ಸೊ ಅಲ್ಲಿಗೆ ಆಪ್ಷನ್ 4 ಅನ್ನುವಂಥದ್ದು ರೈಟ್ ಆಗುತ್ತೆ. ಓಕೆ. ಸೊ ಮುಂದಿನ ಒಂದು ಕಾಯ್ದೆಯನ್ನು ನಾವು ನೋಡೋದಾದರೆ, ಇನಾಮ್ ಭೂಮಿಗಳನ್ನು ರದ್ದು ಮಾಡುವಂತಹ ಕಾಯ್ದೆಗಳು ಬರುತ್ತೆ. ಮೊಟ್ಟ ಮೊದಲ ಬಾರಿಗೆ 1954ರಲ್ಲಿ ಬರುತ್ತೆ. ನಂತರ 1955ರಲ್ಲಿ ಬರುತ್ತೆ. ಸೊ ಅದಾದ ನಂತರ ಕೂಡ ಬಹಳಷ್ಟು ಇನಾಮ್ ಕಾಯ್ದೆಗಳು ಬರುತ್ತೆ. ಆದರೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಈ 2 ಇನಾಮ್ ಕಾಯ್ದೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ 1954ರಲ್ಲಿ ಮೈಸೂರು ವೈಯಕ್ತಿಕ ಮತ್ತು ವಿವಿಧ ಇನಾಮುಗಳ ನಿರ್ಮೂಲನ ಕಾಯ್ದೆ ಬರುತ್ತೆ. ಸೊ ಈ ಒಂದು ಕಾಯ್ದೆಯ ಮೂಲ ಉದ್ದೇಶ ಏನಾಗಿರುತ್ತೆ ಅಂದರೆ, ಇನಾಮ್ ಒಂದು ಪದ್ಧತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವಂಥದ್ದು. ಹಾಗೆ ಇನಾಮ್ದಾರರ ಬದಲು ಭೂಮಿಯನ್ನು ನಿಜವಾದ ಬೆಳೆಗಾರರು ಅಂದರೆ ರೈತರಿಗೆ ಆ ಒಂದು ಭೂಮಿಯ ಮಾಲೀಕತ್ವವನ್ನು ಕೊಡುವಂಥದ್ದು ಈ ಒಂದು ಕಾಯ್ದೆಯ ಮೂಲ ಉದ್ದೇಶ ಆಗಿರುತ್ತೆ. ನಂತರ ಹಿಂದೆ ಸರ್ಕಾರ ಆಗಿರ್ಬೋದು ಅಥವಾ ರಾಜರಿಂದ ಧಾರ್ಮಿಕ ಸೇವೆ, ಶಿಕ್ಷಣ ಮತ್ತು ವೈಯಕ್ತಿಕ ಸೇವೆಗಾಗಿ ನೀಡಲಾಗಿದ್ದಂತಹ ಇನಾಮ್ ಭೂಮಿಗಳನ್ನು ಈ ಕಾಯ್ದೆಯ ಮೂಲಕ ಸರ್ಕಾರ ತನ್ನ ವಶಕ್ಕೆ ಪಡ್ಕೊಳ್ಳುತ್ತೆ. ಹಾಗೆ ಆ ಭೂಮಿಯನ್ನು ಕೃಷಿ ಮಾಡ್ತಿದ್ದಂತಹ ರೈತರಿಗೆ ಹಕ್ಕುಗಳನ್ನು ಕೊಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ 1955ರಲ್ಲಿ ಮೈಸೂರು ಧಾರ್ಮಿಕ ಮತ್ತು ದತ್ತಿ ಇನಾಮುಗಳ ನಿರ್ಮೂಲನಾ ಕಾಯ್ದೆ ಬರುತ್ತೆ. ಸೊ ಇದರ ಮೂಲ ಉದ್ದೇಶವನ್ನು ನಾವು ನೋಡೋದಾದರೆ, ಧಾರ್ಮಿಕ ದತ್ತಿ ಮತ್ತು ಚಾರಿಟಬಲ್ ಟ್ರಸ್ಟ್ಗಳ ಅನುಕೂಲಕ್ಕಾಗಿ ನೀಡಲಾಗಿದ್ದಂತಹ ಇನಾಮ್ ಭೂಮಿಯನ್ನು ಇಲ್ಲಿ ರದ್ದನ್ನು ಮಾಡಲಾಗುತ್ತೆ.
ನೀರಾವರಿ, ಕೆರೆ, ನದಿ, ಕರಕುಶಲತೆ, ಸಂರಕ್ಷಣೆಗಾಗಿ ನೀಡಲಾಗಿದ್ದಂತಹ ಇನಾಮ್ ಭೂಮಿಗಳನ್ನು ಇಲ್ಲಿ ರದ್ದು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ 1954ರ ಕಾಯ್ದೆ ಮತ್ತು 1955ರ ಕಾಯ್ದೆ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನಂತರದಲ್ಲಿ ನಾವು 1957ರಲ್ಲಿ ಬಿ ಡಿ ಜತ್ತಿ ಸಮಿತಿಯನ್ನು ಸರ್ಕಾರ ರಚನೆಯನ್ನು ಮಾಡುತ್ತೆ. ಯಾಕೆ ರಚನೆಯನ್ನು ಮಾಡುತ್ತೆ ಅಂತ ಹೇಳಿ ನಾವು ನೋಡೋದಾದರೆ, ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ 1947ರಲ್ಲಿ ನಮಗೆ ಸ್ವತಂತ್ರ ಸಿಗುತ್ತೆ. ಅದಾದ ನಂತರ ಮೈಸೂರು ಆಡಳಿತ ಅನ್ನುವಂಥದ್ದು ಏನು ರಾಜವಂಶದವರು ಮಾಡ್ಕೊಂಡು ಬರ್ತಾಯಿದ್ರು, ಸೊ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅದಾದ ನಂತರದಲ್ಲಿ ಸ್ವತಂತ್ರ ಮೈಸೂರು ಅಂತ ಹೇಳಿ ಆಗುತ್ತೆ. ನಂತರ 1956ರಲ್ಲಿ ಮೈಸೂರು ರಾಜ್ಯ ಸ್ಥಾಪನೆ ಆಗುತ್ತೆ. ಮೈಸೂರು ರಾಜ್ಯ ಸ್ಥಾಪನೆ ಆಗುತ್ತೆ. ನಂತರ 1973ರಲ್ಲಿ ಇದೇ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ. ಕರ್ನಾಟಕ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ. ಸೊ ಏನು 1956ರಲ್ಲಿ ಮೈಸೂರು ರಾಜ್ಯ ಆಗಿರುತ್ತೆ. ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳು ಬೇರೆ ರಾಜ್ಯಗಳ ಜೊತೆ ವಿಲೀನ ಆಗಿರುತ್ತೆ. ಸೊ ಹಾಗಾಗಿ ಅಂತಹ ಪ್ರದೇಶದಲ್ಲಿ ಆ ರಾಜ್ಯದವರು ಯಾವ ಕಾಯ್ದೆಯನ್ನು ಜಾರಿಗೆ ತಗೊಂಡ್ಬರ್ತಾರೋ ಅಂತಹ ಕಾಯ್ದೆಯನ್ನು ಈ ಪ್ರದೇಶಗಳು ಕೂಡ ಜಾರಿಯನ್ನು ಮಾಡ್ಕೊಂಡಿರುತ್ತೆ. ಸೊ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಮದ್ರಾಸ್ನಲ್ಲಿ 1956ರಲ್ಲಿ ಮದ್ರಾಸ್ ಉಳುಮೆ ಮಾಡುವ ಗೇಣಿದಾರರ ಕಾಯ್ದೆಯನ್ನು ಜಾರಿಗೆ ತಂದಿರುತ್ತೆ. ಈ ಒಂದು ಕಾಯ್ದೆ ನಮ್ಮ ಮೈಸೂರು ರಾಜ್ಯದಲ್ಲಿ ಕಂಡುಬರುವಂತಹ ದಕ್ಷಿಣ ಕನ್ನಡ ಮತ್ತು ಕೊಳ್ಳೇಗಾಲ ಭಾಗದಲ್ಲೂ ಕೂಡ ಜಾರಿಯಲ್ಲಿರುತ್ತೆ. ಅದೇ ರೀತಿಯಲ್ಲಿ ಬಾಂಬೆ ಗೇಣಿ ಮತ್ತು ಕೃಷಿ ಕಾಯ್ದೆ ಅಂತ ಹೇಳಿ 1948ರಲ್ಲಿ ಬರುತ್ತೆ. ಸೊ ಈ ಕಾಯ್ದೆ ನಮ್ಮ ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಜಾರಿಯಲ್ಲಿರುತ್ತೆ. ನಂತರ ಹೈದರಾಬಾದ್ ಗೇಣಿ ಕೃಷಿ ಕಾಯ್ದೆ ಅಂತ ಹೇಳಿ 1950ರಲ್ಲಿ ಬರುತ್ತೆ. ಸೊ ಈ ಒಂದು ಗೇಣಿ ಕಾಯ್ದೆ ಕೂಡ ನಮ್ಮ ಕರ್ನಾಟಕದ ಕೆಲವೊಂದಿಷ್ಟು ಭಾಗಗಳಲ್ಲಿ ಜಾರಿಯಲ್ಲಿರುತ್ತೆ. ಸೊ ಇವೆಲ್ಲವನ್ನು ಗಮನಿಸಿದಂತಹ ಸರ್ಕಾರ ಏನು ಮಾಡುತ್ತೆ ಅಂದರೆ, ಒಂದು ರೀತಿಯಾದಂತಹ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ಹೇಳಿ 1957ರಲ್ಲಿ ಬಿ ಡಿ ಜತ್ತಿ ಸಮಿತಿಯನ್ನು ರಚನೆ ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಹಾಗೆ ಬಿ ಡಿ ಜತ್ತಿ ಸಮಿತಿಯನ್ನು ನಾವು ಮೈಸೂರು ಬಾಡಿಗೆ ಮತ್ತು ಕೃಷಿ ಕಾನೂನು ಸಮಿತಿ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಇದು ಪ್ರಶ್ನೆ ಆಗಿದೆ. ಓಕೆ, ಸೊ ನಂತರದಲ್ಲಿ ಬಿ ಡಿ ಜತ್ತಿ ಸಮಿತಿಯ ಒಂದು ಶಿಫಾರಸುಗಳನ್ನು ನಾವು ನೋಡ್ತಾ ಹೋದರೆ, ಮೊದಲಿಗೆ ಕೃಷಿಯೇತರರಿಂದ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳುವಂಥದ್ದು, ಭೂಮಿಯನ್ನು ಕಳೆದುಕೊಂಡವರಿಗೆ ಪರಿಹಾರವನ್ನು ಕೊಡುವಂಥದ್ದು, ಭೂಮಿಯನ್ನು ಉಳುಮೆ ಮಾಡುವಂತಹ ರೈತರಿಗೆ ಭೂಮಿಯ ಒಡೆಯ ಅಂತ ಹೇಳಿ ಮಾಲೀಕತ್ವವನ್ನು ಕೊಡುವಂಥದ್ದು, ಹಾಗೆ ಕುಟುಂಬ ಆಧಾರಿತ ಭೂಮಿ ಹಂಚಿಕೆಯನ್ನು ಮಾಡುವುದು, ಭೂಮಿಯ ಗರಿಷ್ಠ ಇಳುವರಿಯ ಮಿತಿಯನ್ನು ಇಡುವಂಥದ್ದು. ಸೊ ಇದಾದ ನಂತರದಲ್ಲಿ ಜಮೀನ್ದಾರರು ಸ್ವಂತ ಸಾಗುವಳಿ ಮಾಡಬಹುದಾದಷ್ಟು ಭೂಮಿಯನ್ನು ಮಾತ್ರ ವಾಪಸ್ ಪಡೀಲಿಕ್ಕೆ ಅವರಿಗೆ ಹಕ್ಕಿರುತ್ತೆ. ಸಂಪೂರ್ಣವಾಗಿ ಭೂಮಿಯನ್ನು ವಾಪಸ್ಸು ಪಡೆಯುವಂತಿಲ್ಲ ಅಂತ ಹೇಳಿ ಇವರು ಕಾನೂನನ್ನು ಜಾರಿಗೊಳಿಸ್ತಾರೆ. 1954ರಲ್ಲಿ ಮೈಸೂರು ಟೆನೆನ್ಸಿ ಕಾಯ್ದೆಯಲ್ಲೂ ಕೂಡ ಇದೇ ಮಾಹಿತಿಯನ್ನು ಹೇಳಿರ್ತಾರೆ. ಏನಂತ, ಭೂಮಿಯ ಮಾಲೀಕರು ಏನು ಬಾಡಿಗೆಗೆ ರೈತರಿಗೆ ಕೃಷಿಯನ್ನು ಮಾಡಲಿಕ್ಕೆ ಕೊಟ್ಟಿರ್ತಾರೆ, ಸೊ ಅಂತಹ ಭೂಮಿಯನ್ನು ವಾಪಸ್ ಪಡೆಯುವಂತಹ ಅಧಿಕಾರವನ್ನು ಭೂ ಮಾಲೀಕರಿಗೆ ಕೊಟ್ಟಿರ್ತಾರೆ. ಆದರೆ ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಕೃಷಿಯನ್ನು ಮಾಡಬಹುದಾದಷ್ಟು ಭೂಮಿಯನ್ನು ಮಾತ್ರ ಹಿಂಪಡಿಬೇಕು, ಸಂಪೂರ್ಣವಾದ ಭೂಮಿಯನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, 1954ರ ಟೆನೆನ್ಸಿ ಕಾಯ್ದೆಯ ನಂತರದಲ್ಲಿ ಈ ಭೂ ಮಾಲೀಕರು ಏನು ಮಾಡ್ತಾರೆ ಅಂದರೆ, ಪ್ರತಿಯೊಬ್ಬ ಗೇಣಿದಾರರನ್ನು ಅವ್ರು ಕೃಷಿ ಮಾಡಲಿ ಮಾಡದೆ ಹೋಗಲಿ ಭೂ ಮಾಲೀಕರು ನನಗೆ ಆ ಭೂಮಿ ವಾಪಸ್ ಬೇಕು ಅಂತ ಹೇಳಿ ಎಲ್ಲ ರೈತರನ್ನು ಭೂಮಿಯಿಂದ ಹೊರ ಹಾಕ್ತಿರ್ತಾರೆ. ಸೊ ಇದನ್ನು ಗಮನಿಸಿದಂತಹ ಬಿ ಡಿ ಜತ್ತಿ ಸಮಿತಿ ಏನು ಮಾಡುತ್ತೆ ಅಂದರೆ, ಆ ಭೂ ಮಾಲೀಕ ಕೃಷಿಯನ್ನು ಮಾಡಬಹುದಾದಷ್ಟು ಭೂಮಿಯನ್ನು ಮಾತ್ರ ಹಿಂಪಡಿಲಿಕ್ಕೆ ಸಾಧ್ಯ, ಸಂಪೂರ್ಣವಾದ ಭೂಮಿಯನ್ನು ಹಿಂಪಡೆಯಲು ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಕಾನೂನನ್ನು ಜಾರಿ ಮಾಡ್ತಾರೆ. ನಂತರದಲ್ಲಿ
ಭೂಮಿಯನ್ನು ಗುತ್ತಿಗೆ ಕೊಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸುವಂತೆ ಶಿಫಾರಸನ್ನು ಮಾಡುತ್ತೆ. ಹಾಗೆ ಜಮೀನ್ದಾರಿ ಪದ್ಧತಿ, ಗೇಣಿ ಪದ್ಧತಿಯನ್ನು ಸಂಪೂರ್ಣವಾಗಿ ರದ್ದುಪಡಿಸಬೇಕು ಅಂತ ಹೇಳಿ ಬಿಡಿ ಜತ್ತಿ ಸಮಿತಿ ಶಿಫಾರಸನ್ನು ಮಾಡುತ್ತೆ. ಇನ್ನು ಜತ್ತಿ ಸಮಿತಿಯ ಪ್ರಸ್ತಾವನೆಯನ್ನು 1959ರಲ್ಲಿ ವಿಧಾನಸಭೆಯಲ್ಲಿ 10 ದಿನಗಳ ನಂತರ ಚರ್ಚೆಯನ್ನು ಮಾಡ್ತಾರೆ. ಅಂದರೆ ಒಂದು ಕಾನೂನನ್ನು ತರಬೇಕಾಗತ್ತೆ, ಹಾಗಾಗಿ ಇಲ್ಲಿ ಬಹಳಷ್ಟು ಚರ್ಚೆಗಳು ನಡೆಯುತ್ತೆ. ಅದಾದ ನಂತರದಲ್ಲಿ 1961ರಲ್ಲಿ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತಗೊಂಬರ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ದ ವೆರಿ ಇಂಪಾರ್ಟೆಂಟ್ ಕಾಯ್ದೆ, ಆಯಿತಾ. ಇವತ್ತಿಗೂ ಕೂಡ ನಮ್ಮ ಎಲ್ಲ ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಂತಹ ನಿಯಮಗಳು ಜಾರಿಯಾಗುವಂಥದ್ದು ಈ ಕಾಯ್ದೆಯ ಅಡಿಯಲ್ಲಿ. ಸೊ ಹಾಗಾಗಿ ನಿಮಗೆ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುತ್ತೆ. 1961ರ ಕರ್ನಾಟಕ ಭೂ ಸುಧಾರಣೆಗಳ ಕಾಯ್ದೆ ಜಾರಿಯಾಗಲು ಕಾರಣವಾದಂತಹ ಸಮಿತಿ ಯಾವುದು ಅಂತ ಹೇಳಿದ್ರೆ ಬಿಡಿ ಜತ್ತಿ ಸಮಿತಿ ಅಂತ ಹೇಳಿ ನಾವು ಆನ್ಸರ್ ಮಾಡಬೇಕಾಗತ್ತೆ. ನಂತರ ಓಕೆ, ಸೊ ಇಲ್ಲೊಂದು ಪ್ರಶ್ನೆ ಇದೆ, ಆ ಪ್ರಶ್ನೆಯನ್ನು ಬಿಡಿಸೋಣ. 1961ರ ಕರ್ನಾಟಕ ಭೂ ಸುಧಾರಣಾ ಕಾನೂನು ಯಾವ ಸಮಿತಿಯ ವರದಿಯ ಅನುಸಾರ ರೂಪುಗೊಂಡಿದೆ ಅಂತ ಹೇಳಿ ಕ್ವಶನನ್ನು ಕೇಳಿದ್ದಾರೆ. ಸೊ ನಾವು ಈಗ ತಾನೇ ಕಲ್ತ್ವಿ. ಸೊ ಬಿಡಿ ಜತ್ತಿ ಸಮಿತಿ ಇದೆ 1957 ಸೆಪ್ಟೆಂಬರ್, ಲೆಸ್ಸಿ ಮಿಲ್ಲರ್ ಸಮಿತಿ ಇದೆ, ಚಿನ್ನಪ್ಪ ರೆಡ್ಡಿ ಸಮಿತಿ ಇದೆ, ಹಾಗೆ ವೆಂಕಟಸ್ವಾಮಿ ರೆಡ್ಡಿ ಸಮಿತಿ ಇದೆ. ಸೊ ಆನ್ಸರ್ ನಮಗೆ ಗೊತ್ತು, ಬಿಡಿ ಜತ್ತಿ ಸಮಿತಿ 1957. ಸೊ ಇಲ್ಲಿ ಲೆಸ್ಸಿ ಮಿಲ್ಲರ್ ಮತ್ತು ಚಿನ್ನಪ್ಪ ರೆಡ್ಡಿ ಮತ್ತು ವೆಂಕಟಸ್ವಾಮಿ ರೆಡ್ಡಿ ಸಮಿತಿ ಏನಿದೆ, ಸೊ ಈ 3 ಸಮಿತಿಯನ್ನು ನಮ್ಮ ಕರ್ನಾಟಕದ ಹಿಂದುಳಿದ ವರ್ಗಗಳ ಸಮಿತಿಗಳು ಅಂತಲೂ ಕೂಡ ಕರಿಬಹುದಾಗಿರುತ್ತೆ. ಅಂದರೆ OBCಗೆ ಸಂಬಂಧಪಟ್ಟಂತಹ ಒಂದು ಕಾನೂನುಗಳು ನಮ್ಮ ಕರ್ನಾಟಕದಲ್ಲಿ ಜಾರಿಯಾಗಲಿಕ್ಕೆ ಅಥವಾ OBCಗೆ ಸಂಬಂಧಪಟ್ಟಂತಹ ಮೀಸಲಾತಿಗಳು ನಮ್ಮ ಕರ್ನಾಟಕದಲ್ಲಿ ಜಾರಿಯಾಗಲಿಕ್ಕೆ ಕಾರಣವಾಗುವಂತಹ ಸಮಿತಿಗಳು ಅಂತ ಹೇಳಿ ನಾವು ಕರಿಬಹುದಾಗಿರುತ್ತೆ. ಸೊ ಇಲ್ಲಿ ಮತ್ತೊಂದು ಅಂಶವನ್ನು ನೀವು ಗಮನಿಸಬೇಕು. 1952ರಲ್ಲಿ ಜಾರಿಯಾಗುವಂತಹ ಮೈಸೂರು ಟೆನೆನ್ಸಿ ಕಾಯ್ದೆಗೆ ಕಾರಣಕರ್ತರು ಯಾರು ಅಂತ ಹೇಳಿದರೆ ಏನು 1951ರಲ್ಲಿ ಕಾಗೋಡು ಸತ್ಯಾಗ್ರಹ ನಡೆಯುತ್ತೆ, ಹಾಗೆ 1947ರಲ್ಲಿ ಗುಂಡಪ್ಪಗೌಡ ಸಮಿತಿ ಬರುತ್ತೆ. ಸೊ ಇವೆರಡನ್ನೂ ಕೂಡ ನಾವು 1952ರಲ್ಲಿ ಜಾರಿಯಾದಂತಹ ಒಂದು ಕಾಯ್ದೆಗೆ ಕಾರಣ ಅಂತ ಹೇಳಿ ನೋಡ್ಬೋದು. ಅದೇ 1961ರಲ್ಲಿ ಜಾರಿಯಾಗುವಂತಹ ಕಾಯ್ದೆಗೆ ಕಾರಣ ಯಾರು ಅಂದರೆ ಬಿಡಿ ಜತ್ತಿ ಸಮಿತಿ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಮುಂದಿನ ಒಂದು ವಿಚಾರವನ್ನು ನಾವು ನೋಡ್ತಾ ಹೋಗೋಣ. ಸೊ ಈಗ ನಾವು ಕಲಿಬೇಕಾಗತ್ತೆ 1961ರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಬಗ್ಗೆ. ವಿಧಾನಸಭೆಯಲ್ಲಿ ಅಂಗೀಕರಿಸಲ್ಪಟ್ಟ ಈ ಕಾಯ್ದೆ 1962ರಲ್ಲಿ ರಾಷ್ಟ್ರಪತಿಗಳ ಒಪ್ಪಿಗೆಯೊಂದಿಗೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 1965ನೇ ಇಸ್ವಿಯಲ್ಲಿ ಜಾರಿಯಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಏನು 1961ರಲ್ಲಿ ಇದನ್ನು ಜಾರಿ ಮಾಡಬೇಕು ಅಂತ ಹೇಳ್ತಾರೆ, ಆದರೆ ಬಹಳಷ್ಟು ವಿಳಂಬ ಆಗುತ್ತೆ. 1962ರಲ್ಲಿ ರಾಷ್ಟ್ರಪತಿಗಳು ಸಹಿ ಹಾಕ್ತಾರೆ. ಅದಾದ ನಂತರದಲ್ಲಿ 1965ರಲ್ಲಿ ಅಧಿಕೃತವಾಗಿ ಈ ಒಂದು ಕಾಯ್ದೆಯನ್ನು ಜಾರಿ ಮಾಡಲಾಗತ್ತೆ. ಆದರೆ ನಾವು ಕಾಯ್ದೆಯನ್ನು 1961 ಅಂತಲೇ ಕರಿಬೇಕಾಗತ್ತೆ. ಓಕೆ, ಸೊ 1961ರ ಕಾಯ್ದೆಯ ವಿವರಗಳನ್ನು ನಾವು ನೋಡ್ತಾ ಹೋಗೋಣ. ಹಿಡುವಳಿದಾರರಿಗೆ ಭೂ ಬಳಕೆ ಹಕ್ಕುಗಳನ್ನು ನೀಡುವಂಥದ್ದು, ಕೃಷಿಯೇತರರಿಂದ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳುವಂಥದ್ದು, ಭೂಮಿಯನ್ನು ಕಳೆದುಕೊಂಡವರಿಗೆ ಪರಿಹಾರವನ್ನು ಕೊಡುವಂಥದ್ದು, ನಂತರದಲ್ಲಿ ಕೃಷಿಕರಲ್ಲದವರಿಗೆ ಭೂ ಸ್ವಾಧೀನವನ್ನು ಮಾಡಿಕೊಳ್ಳುವಂಥದ್ದು ನಿಷೇಧ ಅಂತ ಹೇಳ್ತಾರೆ. ಅಂದರೆ ಯಾವುದೇ ರೀತಿಯಾದಂತಹ ಸಂಘ ಸಂಸ್ಥೆಗಳು ಭೂಮಿಯನ್ನು ಕೊಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಈ ಒಂದು ಕಾಯ್ದೆ ಹೇಳುತ್ತೆ. ಹಾಗೆ ಭೂಮಿಯನ್ನು ಉಳುಮೆ ಮಾಡುವಂತಹ ರೈತರಿಗೆ ಭೂ ಒಡೆಯ ಭೂ ಮಾಲೀಕತ್ವವನ್ನು ಕೊಡಬೇಕು ಅಂತ ಹೇಳ್ತಾರೆ. ನಂತರ ಕುಟುಂಬ ಆಧಾರಿತ ಭೂಮಿ ಹಂಚಿಕೆಯನ್ನು ಮಾಡಬೇಕು. ಒಂದು ಭೂಮಿಯನ್ನು ಕೊಂಡುಕೊಳ್ಬೇಕು ಅಂತ ಹೇಳಿದ್ರೆ ಅವರ ವಾರ್ಷಿಕ ಆದಾಯ 1200 ರೂಪಾಯಿಗಳು ಇರಬೇಕು. ಸೊ ಅದಕ್ಕೂ ಮೀರಿ ಅವರು ಆದಾಯವನ್ನು ಪಡಿತಿದ್ದಾರೆ ಅಂದರೆ ಭೂಮಿಯನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಈ ಒಂದು ಕಾನೂನು ಹೇಳುತ್ತೆ. ನಂತರದಲ್ಲಿ ಭೂಮಿಯ ಗರಿಷ್ಠ ಮಿತಿಯ ಕುರಿತು ಮಾತನಾಡುತ್ತೆ. ಸೊ ಇಲ್ಲಿ ಡೇಟಾ ಇದೆಯಲ್ಲ, ಸೊ ಇದು 1961ರ ಕಾಯ್ದೆಯಲ್ಲಿ ಜಾರಿ ಮಾಡಿ ಅಂತ ಹೇಳಿ ಬಿಡಿ ಜತ್ತಿ ಸಮಿತಿ ಕೊಡುವಂತಹ ಮಾಹಿತಿ ಆಗಿರುತ್ತೆ.
ಆದರೆ ಏನು ಚರ್ಚೆಗಳಾಗುತ್ತಲ್ವಾ, ಅದಾದ ನಂತರದಲ್ಲಿ 1961 ಕಾಯ್ದೆಯಲ್ಲಿ ಬೇರೆ ರೀತಿಯಾದಂತಹ ಒಂದು ಗರಿಷ್ಠ ಮಿತಿಯನ್ನು ನಾವು ನೋಡ್ಬೋದು. ಸೊ ಅದನ್ನು ನಾವು ಕಾಯ್ದೆಯನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ನೋಡೋಣ. ಬಿಡಿ ಜತ್ತಿ ಸಮಿತಿ ಏನು ಹೇಳುತ್ತೆ ಅಂದರೆ, ಪ್ರತಿ ಕುಟುಂಬಕ್ಕೆ ಭೂಮಿತಿಯನ್ನು ನೀವು 27 ಎಕರೆಗಳಷ್ಟು ಇಡಬೇಕು. ಅಂದರೆ ಒಂದು ಕುಟುಂಬದವರು 27 ಎಕರೆಯಷ್ಟು ಭೂಮಿಯನ್ನು ಕೊಂಡುಕೊಳ್ಬೋದು. ಸೊ 5 ಜನರ ಕುಟುಂಬ ಒಣ ಭೂಮಿ ಆಗಿದ್ದರೆ 216 ಎಕರೆಗಳಷ್ಟು ಭೂಮಿಯನ್ನು ಕೊಂಡುಕೊಳ್ಳಿಕ್ಕೆ ಅವರಿಗೆ ಅವಕಾಶ ಇರುತ್ತೆ ಅಂತ ಹೇಳಿ ಇಲ್ಲಿ ಶಿಫಾರಸನ್ನು ಮಾಡಲಾಗುತ್ತೆ. ನಂತರ ಭೂಮಿಯನ್ನು ಗುತ್ತಿಗೆ ಕೊಡುವಂಥದ್ದನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ಹೇಳಿ ಇಲ್ಲಿ ಶಿಫಾರಸನ್ನು ಮಾಡಲಾಗುತ್ತೆ. ಸೊ ನಂತರದಲ್ಲಿ ಜಮೀನುಗಳಿಂದ ಗೇಣಿದಾರರನ್ನು ಬಿಡಿಸಲು ಭೂ ಒಡೆಯರಿಗೆ 1 ವರ್ಷಗಳ ಕಾಲಾವಧಿಯನ್ನು ಕೊಡಲಾಗುತ್ತೆ. ಸೊ ಗೇಣಿದಾರರನ್ನು ಭೂಮಿಯಿಂದ ಬಿಡಿಸ್ತಾ ಇದ್ದೀವಿ ಅಂತ ಹೇಳಿ ಕಂದಾಯ ಇಲಾಖೆಗೆ ಭೂ ಒಡೆಯರು ಏನು ಮಾಡಬೇಕಾಗತ್ತೆ, ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ನಂತರ ಜಿಲ್ಲಾ ಮಟ್ಟದಲ್ಲಿ ಭೂ ಪಂಚಾಯಿತಿಯನ್ನು ರಚನೆಯನ್ನು ಮಾಡಲಾಗುತ್ತೆ. ಹಾಗೆ ತಾಲೂಕಿನಲ್ಲಿ ಭೂ ಟ್ರಿಬ್ಯುನಲ್ಗಳ ಸ್ಥಾಪನೆಯನ್ನು ಮಾಡಲಾಗುತ್ತೆ. ಸೊ ಇದಿಷ್ಟು ಕೂಡ ಏನು 1961ರಲ್ಲಿ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ಸರ್ಕಾರ ಜಾರಿ ಮಾಡುತ್ತೋ ಅದರಲ್ಲಿರುವಂತಹ ಪ್ರಮುಖ ಅಂಶಗಳಾಗಿರುತ್ತೆ. ಸೊ ಇದಾದ ನಂತರದಲ್ಲಿ ನಾವು ನಮ್ಮ ಕರ್ನಾಟಕದಲ್ಲಿ ಜಾರಿಯಾದಂತಹ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961ರ ಕಾಯ್ದೆಯನ್ನು ನಾವು ಓದಬೇಕಾಗತ್ತೆ. ಸೊ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಒಟ್ಟು 11 ಅಧ್ಯಾಯಗಳನ್ನು ನೋಡ್ತೀವಿ, 142 ಪ್ರಕರಣಗಳನ್ನು ನೋಡ್ತೀವಿ, ಹಾಗೆ 4 ಅನುಸೂಚಿಗಳನ್ನು ನೋಡ್ತೀವಿ. ಸೊ ಈ ಪ್ರಕರಣಗಳು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ 48ನೇ ಪ್ರಕರಣ ಏನು ಹೇಳುತ್ತೆ, 26ನೇ ಪ್ರಕರಣ ಏನು ಹೇಳುತ್ತೆ, 79ನೇ ಪ್ರಕರಣ ಏನು ಹೇಳುತ್ತೆ, 63ನೇ ಪ್ರಕರಣ ಏನು ಹೇಳುತ್ತೆ. ಸೊ ಈ ರೀತಿ ಪ್ರಕರಣಗಳು ಏನು ಹೇಳುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವುಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಇಲ್ಲಿವರೆಗೂ ನನ್ನ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.